ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್‌ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ ಹತ್ರ 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಕಥೆಯಲ್ಲಿ ಆರ್‌ಬಿಐನ ಒಂದು ರೆಪೋ ರೇಟ್ ಇದೆಯಲ್ವಾ, ಈ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ಸ್ ಮತ್ತೆ ಸಾಲ ಪಡೆಯೋ ನಡವಳಿಕೆ ಏನಿದೆ, ಅದು ಸದ್ದಿಲ್ಲದೆ ಹೇಗೆ ಮತ್ತೆ ಮರುರೂಪಿಸ್ತಿದೆ ಅಂತ ನೋಡೋಣ. ಮತ್ತೆ ಎರಡನೇ ಕಥೆಯಲ್ಲಿ ಈಗ ಕಲುಷಿತ ಆಗಿರೋ ಗಾಳಿ ಆಗಿರ್ಬೋದು, ಕೇವಲ ಆರೋಗ್ಯ ಬಿಕ್ಕಟ್ಟು ಮಾತ್ರ ಅಲ್ಲ, ಅದು ಪೂರ್ತಿಯಾಗಿ ಎಕನಾಮಿನ ಒಂದು ಏರುಪೇರು ಏನಿರುತ್ತೆ ಅದ್ರ ಮೇಲೂ ಕೂಡ ಹೇಗೆ ಪ್ರಭಾವ ಬೀರುತ್ತಿದೆ ಅಂತ ಮಾತಾಡೋಣ. ಎಲ್ರಿಗೂ ಸ್ವಾಗತ. ಇವತ್ತು ಸೋಮವಾರ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಪ್ರತಿ 1-2 ತಿಂಗಳಿಗೊಮ್ಮೆ ನಾವು ನೋಡಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಮಾನಿಟರಿ ಪಾಲಿಸಿ ಅನೌನ್ಸ್ ಅನ್ನ ಮಾಡುತ್ತೆ. ಹಾಗೇನೆ ಅದು ಅನೌನ್ಸ್ ಮಾಡ್ತಿರ್ಬೇಕಾದ್ರೆ ಕೇಂದ್ರ ಬಿಂದು ಆಗಿರೋದು ರೆಪೋ ರೇಟ್. ಇದು RBI ಬ್ಯಾಂಕ್ಗಳಲ್ಲಿ ನೀವು ನೋಡಿದಾಗ ಹಣ ಸಾಲ ಕೊಡುವಂತಹ ರೇಟ್ ಅಂತ ಗೊತ್ತಾಗುತ್ತೆ. ಇದು ಕೇಳೋಕೆ ಒಂದು ತುಂಬಾ ಟೆಕ್ನಿಕಲ್ ಡೀಟೇಲ್ಡ್ ಅಂತ ಅನ್ಸ್ಬೋದು, ಆದ್ರೆ ಫೈನಾನ್ಷಿಯಲ್ ನ್ಯೂಸ್ ಪೇಪರ್ಸ್ ಇದನ್ನ ಬಡ್ಜೆಟ್ ನಷ್ಟೇ ಮುಖ್ಯವಾಗಿ ಕವರ್ ಮಾಡುತ್ತೆ. ಈಗ ನೋಡಿ, ಎಕನಾಮಿಸ್ಟ್ RBI ಇದರ ಬಗ್ಗೆ ಹೇಳೋ ಪ್ರತಿಯೊಂದು ಮಾತನ್ನು ಕೂಡ ವಿಶ್ಲೇಷಣೆ ಮಾಡ್ತಾರೆ. ಅನಲಿಸ್ಟ್ ಹೇಳೋ ಪ್ರಕಾರ ಚಾರ್ಟ್ಸ್ ಗಳಿಂದ ತುಂಬಿದ ರಿಪೋರ್ಟ್ಸ್ ನ ಪಬ್ಲಿಷ್ ಮಾಡ್ತಾರೆ ಅಂತ. ಪ್ರತಿಯೊಬ್ರು ಇದನ್ನ ಒಂದು ದೊಡ್ಡ ವಿಷಯವಾಗಿ ಟ್ರೀಟ್ ಮಾಡೋದು. ಆದ್ರೆ ನೀವು ಎಂದಾದ್ರೂ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಈ ರೆಪೋ ರೇಟ್ ಎಕ್ಸಾಕ್ಟ್ಲಿ ಏನ್ ಮಾಡತ್ತೆ? RBI ನ ಒಂದು ರೂಮ್ ನಲ್ಲಿ ಕೂತಿರೋ ಕೆಲವರು ಸೆಟ್ ಮಾಡೋ ಒಂದು ನಂಬರ್ಸ್ ಏನಿರುತ್ತೆ, ಅದನ್ನ ಪೂರ್ತಿ ಎಕನಾಮಿಸ್ಟ್ ಚಲಿಸುವಂತಹ ಶಕ್ತಿ ಆಗಿರುತ್ತೆ. ಬೇಸಿಕಲಿ ಇದು ಮುಖ್ಯ ಅಂತ ನಮ್ಗೆ ಈಗಾಗ್ಲೇ ಗೊತ್ತು. RBI ನ ಒಂದು ಸ್ವಂತ ಸಂಶೋಧನೆ ತೋರಿಸೋ ಪ್ರಕಾರ ನಾವು ನೋಡಿದಾಗ ಅದು ಪ್ರತಿ ಸಲ ರೆಪೋ ರೇಟ್ಸ್ ನ ಕೇವಲ 1% ಕಟ್ ಮಾಡಿದಾಗ ಎಕನಾಮಿ ಏನಿರುತ್ತೆ ಗೊತ್ತಾ, ಅದು ತಕ್ಷಣನೇ 0.09% ಅಂದ್ರೆ ಇನ್ವೆಸ್ಟ್ಮೆಂಟ್ ನೋಡಿದಾಗ ಹೆಚ್ಚಳ ಆಗತ್ತೆ. ಅದು ಕೇಳೋಕೆ ಸಣ್ಣ ವಿಷಯ ಅನ್ಸ್ಬೋದು, ಆದ್ರೆ ಕಾಲಕ್ರಮೇಣ ಆ ಒಂದು ಹೆಚ್ಚಳ 1% ಗಿಂತ ಜಾಸ್ತಿ ಆಗತ್ತೆ. ಭಾರತದಷ್ಟು ದೊಡ್ಡ ದೇಶದಲ್ಲಿ ನೀವೇ ಒಂದ್ಸಲ ಯೋಚನೆ ಮಾಡಿ, ಅದೊಂದು ತುಂಬಾನೇ ಹೆಚ್ಚಿನ ಒಂದು ಹೂಡಿಕೆ ಅಂತ ನಿಮ್ಗನ್ಸಲ್ವಾ? ಬೇಸಿಕ್ ಐಡಿಯಾ ಇಷ್ಟೇ. ರೆಪೋ ರೇಟ್ ಬಿದ್ದೋದಾಗ ಆರ್ಥಿಕತೆ ಏನಿರುತ್ತೆ ಗೊತ್ತಾ, ಇದ್ರಲ್ಲಿರೋ ಇಂಟ್ರೆಸ್ಟ್ ರೇಟ್ ಕೂಡ ಬಿದ್ದೋಗುತ್ತೆ. ಅದು ಎಲ್ರಿಗೂ ಲೋನ್ಸ್ ನ ತುಂಬಾ ಕಡಿಮೆ ಮಾಡುತ್ತೆ. ನೀವು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನೋಡ್ತಿರೋರಾಗಿದ್ರೆ ಅಥವಾ ಮನೆನ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ, ಲೋನ್ ಎಷ್ಟು ಕಡಿಮೆ ಆಗಿರುತ್ತೋ ಅಷ್ಟು ಕೂಡ ನೀವು ತಗೊಳ್ಳೋಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಲ್ವಾ? ಇದನ್ನ ಇಂಟ್ರೆಸ್ಟ್ ರೇಟ್ ಚಾನಲ್ ಅಂತ ಕರೀತೀವಿ. ಇದು RBI ನ ಒಂದು ನಿರ್ಧಾರಗಳು ಏನಿರುತ್ತೆ ಅದನ್ನ ಎಕನಾಮಿಯಲ್ಲಿ ರೂಪಿಸೋ ಒಂದು ಚಿರಪರಿಚಿತ ದಾರಿಗಳಲ್ಲೂ ಕೂಡ ಒಂದು. ಆದ್ರೆ ಇದೊಂದೇ ಚಾನಲ್ ಮಾತ್ರ ಅಲ್ಲ. ಮಾನಿಟರಿ ಪಾಲಿಸಿ ಕೇವಲ ಒಂದೇ ಫಿಕ್ಸ್ಡ್ ದಾರಿಯಲ್ಲಿ ಕೆಲಸ ಮಾಡೋದೇ ಇಲ್ಲ. ಅದು ನಿಜವಾಗ್ಲೂ ಏನ್ ಮಾಡುತ್ತೆ, ಹಲವಾರು ಒಂದಕ್ಕೊಂದು ಓವರ್ಲ್ಯಾಪಿಂಗ್ ಮೆಕ್ಯಾನಿಸಮ್ ತರ ಕೆಲಸ ಮಾಡುತ್ತೆ. ಮತ್ತೆ ಬೇರೆ ಬೇರೆ ಸಮಯದಲ್ಲಿ ನೀವು ನೋಡಿದಾಗ ಬೇರೆ ಬೇರೆ ಚಾನಲ್ಸ್ ಹೆಚ್ಚು ಮುಖ್ಯ ಆಗಿರುತ್ತೆ. ಅವುಗಳಲ್ಲಿ ಒಂದನ್ನ ಬ್ಯಾಲೆನ್ಸ್ ಶೀಟ್ ಚಾನಲ್ ಅಂತ ಕರಿತೀವಿ. ಇದೇ ಐಡಿಯಾಸ್ ಬಗ್ಗೆ ಇರೋ ಒಂದು RBI ಈಗ ಹೆಚ್ಚಳ ಆಗ್ತಿರೋದ್ರ ಒಂದು ಸ್ಟಡಿ ಮಾಡಿ ತೋರಿಸಿರೋದು. ಅವ್ರ ಈ ಚಾನಲ್ ನ ನೀವು ನೋಡಿದಾಗ ಭಾರತದಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ಪ್ಲೇಔಟ್ ಮಾಡ್ತೀವಿ ಅಂತ ಸ್ಟಡಿ ಮಾಡಿದ್ದಾರೆ. ಮತ್ತೆ ರಿಸಲ್ಟ್ಸ್ ಕೂಡ ತುಂಬಾ ಫ್ಯಾಸಿನೇಟಿಂಗ್ ಆಗಿದೆ. ಸೊ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಏನು? ಇಲ್ಲಿ ಅರ್ಥ ಆಗುತ್ತೆ ನೋಡಿ. RBI ರೆಪೋ ರೇಟ್ ಹೆಚ್ಚಿಸಿದಾಗೆಲ್ಲ ಕೂಡ ಸಾಲ ಪಡೆಯೋ ವೆಚ್ಚನೂ ಕೂಡ ಜಾಸ್ತಿ ಆಗ್ತಿರುತ್ತೆ ಅಂತ ನಮಗ್ ಗೊತ್ತು ಅಲ್ವಾ? ಲೋನ್ಸ್ ಕೂಡ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಅದು ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್. ಆದ್ರೆ ಇಲ್ಲೊಂದು ಹೆಚ್ಚು ಸೂಕ್ಷ್ಮವಾದ ಪರಿಣಾಮ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಬಿಸ್ನೆಸ್ ನಡೆಸ್ತಿರ್ತೀರಿ, ಹಾಗೆ ದೇಶದಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಸ್ ಕೂಡ ತುಂಬಾ ಟೈಟ್ ಆಗಿರುತ್ತೆ. ಒಂದು ಬ್ಯಾಂಕ್ ನಿಮ್ಗೆ ಮೊದಲಿನ ಅಷ್ಟೇ ಒಂದು ರೇಟ್ ಅಲ್ಲಿ ಲೋನ್ ಕೊಡೋದಕ್ಕೆ ಸಿದ್ಧವಿದ್ರು ಅದನ್ನ ತಗೊಳ್ಳೋದಕ್ಕೆ ನೀವು ಅಷ್ಟೇ ತುಂಬಾ ಎಕ್ಸೈಟೆಡ್ ಆಗಿರ್ತೀರಾ? ಖಂಡಿತವಾಗ್ಲೂ ಇಲ್ಲ ತಾನೆ? ನಾನ್ ನಿಮ್ ಕನಸನ್ನ ಅರ್ಥ ಮಾಡ್ಕೊಳ್ತೀನಿ. ಈಗ ನಾನ್ ಗೂಗಲ್ ನಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರ್ತೀನಿ. ಆಗ ಏನ್ ಮಾಡ್ತೀನಿ, AI ಒಂದು ಭಾಷಾ ಏನಿರುತ್ತೆ ಅಲ್ವಾ, ಅದನ್ನ ಒಂದು ಟ್ರೈನಿಂಗ್ ತಗೊಂಡು ಅದ್ರ ಜೊತೆಗಿನ ಸಂಬಂಧ ಏನಿರುತ್ತೆ ಆ ಒಂದು ಅನುಮಾನಗಳನ್ನೆಲ್ಲ ವ್ಯಕ್ತಪಡಿಸ್ತಿರ್ತೀನಿ. ಬಹುಶಃ ಅದಕ್ಕೋಸ್ಕರನೇ ಸ್ಟಾಕ್ ಮಾರ್ಕೆಟ್ ಕೂಡ ಇಷ್ಟೊಂದು ಮಂಕಾಗಿರೋದು. ಬಹುಶಃ ಇಲ್ಲ. ಯಾಕಂತಂದ್ರೆ ನಿಮ್ ಸಾಲ ಮಾಡೋ ನಿರ್ಧಾರ ಕೇವಲ ಇಂಟ್ರೆಸ್ಟ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅದು ನಿಮ್ಮ ಅಂದ್ರೆ ಸ್ವಂತವಾದ ಒಂದು ಫೈನಾನ್ಷಿಯಲ್ ಹೆಲ್ತ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಈಗ ನಿಮ್ಮ ಆಸ್ತಿಗಳನ್ನ ನೋಡೋಣ. ಅಂದ್ರೆ ಕ್ಯಾಶ್ ಫ್ಲೋಸ್ ಯಾವ ರೀತಿ ಇರುತ್ತೆ, ನಿಮ್ಮ ನೆಟ್ ವರ್ತ್, ಹಾಗೆ ನೀವು ಏನನ್ನ ಸ್ವಂತದಾಗಿ ಇರ್ಸ್ಕೊಂಡಿರ್ತೀರಾ, ಅದು ನಿಮ್ಮ ಭೂಮಿ ಆಗಿರ್ಬೋದಾ, ಇನ್ವೆಂಟ್ರಿನ, ಪ್ರತಿಯೊಂದ್ರ ಮೇಲೂ ಕೂಡ ಈ ಇನ್ವೆಸ್ಟ್ಮೆಂಟ್ಸ್ ಗಳು ಡಿಪೆಂಡ್ ಆಗಿರುತ್ತೆ. ಇದೆಲ್ಲನೂ ಕೂಡ ಬೀಳೋಕೆ ಶುರುವಾದ್ರೆ ಆಗ ಒಂದೇ ಇಂಟ್ರೆಸ್ಟ್ ರೇಟ್ ನ ಸಾಲ ಕೂಡ ಹೆಚ್ಚು ಕಾಸ್ಟ್ಲಿ ಅನ್ಸುತ್ತೆ. ನೀವ್ ಅದನ್ನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಈಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ರೆಪೋ ರೇಟ್ ಬದಲಾವಣೆಗಳು ನಿಜವಾಗ್ಲೂ ಕೂಡ ನಿಮ್ಮ ಒಂದು ಅಸೆಟ್, ಆಸ್ತಿ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದರ ಒಂದು ವ್ಯಾಲ್ಯೂನ ಕುಗ್ಗಿಸಬಹುದಾ? ಈ ಐಡಿಯಾವನ್ನ ಡಿಕೇಡ್ಸ್ ಹಿಂದೆ ಇಬ್ರು ಅರ್ಥಶಾಸ್ತ್ರಜ್ಞರು ಏನಿದ್ದಾರೆ ಅವ್ರೇನಂತ ಹೇಳಿದ್ರು ಗೊತ್ತಾ, ಬೆನ್ ಬರ್ನಾಂಕೆ ಮತ್ತೆ ಮಾರ್ಕ್ ಗೆಟ್ಲರ್ ಅಂತ ಹೇಳ್ತೀವಿ. ಇವ್ರು ಎಕ್ಸ್ಪ್ಲೋರ್ ಮಾಡಿದ್ದು. ಅವ್ರು ಹೇಳಿದ್ದು, ಮಾನಿಟರಿ ಪಾಲಿಸಿನ ನಾವು ನೋಡಿದಾಗ ಅದು ಒಂದು ಬ್ಲಾಕ್ ಬಾಕ್ಸ್ ಇದ್ದ ಹಾಗೆ. ಅದು ಕೇವಲ ಒಂದೇ ಲೆವೆರ್ನ ಅಂದ್ರೆ ಎಳೆಯೋದೇ ಇಲ್ಲ. ಅದೇನ್ ಮಾಡುತ್ತೆ, ಒಂದೇ ಸಮಯದಲ್ಲಿ ಈ ನಮ್ಮ ಎಕನಾಮಿ ಹಲವಾರು ಬೇರೆ ಬೇರೆ ಭಾಗಗಳ ಮೇಲೆ ಹೇಗೆ
ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ತೋರಿಸುತ್ತೆ. ಇನ್ನು RBIನ ಪಾಲಿಸಿ ನೀವು ನೋಡಿದಾಗ ಅದನ್ನ ಬಿಗಿಗೊಳಿಸಿದಾಗ ಸಾಲದ ವೆಚ್ಚಗಳು ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಒಂದು ಚಿತ್ರದ ಪ್ರಮುಖ ಭಾಗ ಅಷ್ಟೇ ಇದು. ಅದೇ ಸಮಯದಲ್ಲಿ ನೀವು ನೋಡಿದಾಗ ಆರ್ಥಿಕದಾದ್ಯಂತನೂ ಈ ಆಸ್ತಿಗಳು ಏನೆಲ್ಲ ಇರುತ್ತೆ ಗೊತ್ತಾ, ಅದರ ಮೌಲ್ಯ ಕೂಡ ಬೀಳುವಂತಹ ಒಂದು ರೆಡಾರ್ ಇರುತ್ತೆ. ಅದ್ರಲ್ಲಿ ನೀವೇ ನೋಡಿ, ಸ್ಟಾಕ್ಸ್, ಪ್ರಾಪರ್ಟಿ ಮತ್ತೆ ಬೇರೆ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಗಳು ಕೂಡ ಸೇರ್ಕೊಂಡಿರುತ್ತೆ. ಒಂದು ಕಂಪನಿಯ ನೀವು ಮಾರ್ಕೆಟ್ ನ ನೋಡಿದಾಗ ಅದರ ಕ್ಯಾಪಿಟಲೈಸೇಷನ್ ಬೀಳುತ್ತಾ, ಮತ್ತೆ ಶೇರ್ ಪ್ರೈಸ್ ಯಾವ ರೀತಿ ಉಳಿಯುತ್ತೆ, ಅದರ ಆಸ್ತಿಗಳು ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಪರಿಣಾಮವಾಗಿ ನಾವು ನೋಡಿದಾಗ ಕಂಪನಿಯ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಕುಗ್ಗೋಗುತ್ತೆ, ಅದರ ಒಂದು ನೆಟ್ ವರ್ತ್ಗೂ ಕೂಡ ಹೊಡೆತ ಬೀಳುತ್ತೆ. ಈಗ ಮುಂದೆ ಏನಾಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಂಪನಿಯ ಆಸ್ತಿಗಳ ಮೌಲ್ಯ ಕಡಿಮೆ ಆದಾಗ ಅದು ಹೆಚ್ಚು ತುಂಬಾ ಕಾಶಿಯಸ್ ಆಗಿರುತ್ತೆ. ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡತ್ತೆ ಅಂತ. ಒಂದು ಹೊಸ ಪ್ರಾಜೆಕ್ಟ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡ್ಬೇಕಿದ್ರು ಅದು ಹಿಂದೆ ಸರಿಬಹುದು. ಅಂದ್ರೆ ನೀವೇ ಹಿಂದೆ ಸರಿತೀರಾ ಅಂತ. ಅದೇ ಸಮಯದಲ್ಲಿ ಬ್ಯಾಂಕ್ಸ್ ಕಂಪನಿಯನ್ನ ನೋಡ್ಕೊಂಡು ಅದಕ್ಕೆ ಸಾಲ ಕೊಡೋಕೆ ಕಡಿಮೆ ಕಾನ್ಫಿಡೆಂಟ್ ಆಗಿರುತ್ತೆ. ಇನ್ನು ಬೇಸಿಕಲಿ ಕಂಪನಿಗಳು ಮೊದ್ಲಂತೆನೆ ಇದ್ರೂ ಕೂಡ ಅದು ಈಗ ಪೇಪರ್ಸ್ ಮೇಲೆ ಹೆಚ್ಚು ರಿಸ್ಕಿಯರ್ ಆಗಿ ಕಾಣುತ್ತೆ. ಆಗ ಬ್ಯಾಂಕ್ಸ್ ಏನ್ ಮಾಡುತ್ತೆ, ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಅಥವಾ ತುಂಬಾ ಟಫ್ ಆಗಿರೋ ಟರ್ಮ್ಸ್ ನ ಡಿಮ್ಯಾಂಡ್ ಮಾಡೋದಕ್ಕೂ ಶುರು ಮಾಡಬಹುದು. ಸೊ ಅದೇ ಕಂಪನಿಗೆ ಸಾಲ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಕೇವಲ RBI ರೇಟ್ಸ್ ನ ಹೈಕ್ ಮಾಡಿದ್ದಾರೆ ಅಂತ ಮಾತ್ರ ಅಲ್ಲ, ಬದಲಿಗೆ ಆ ಕಂಪನಿ ಈಗ ಹಣಕಾಸಿನ ದೃಷ್ಟಿಯಿಂದ ಎಷ್ಟು ವೀಕರ್ ಆಗಿ ಕಾಣಿಸ್ತಿದೆ ಅನ್ನೋದ್ರ ಮೇಲೆ ಕೂಡ ಇದೆಲ್ಲಾನು ಡಿಪೆಂಡ್ ಆಗಿರುತ್ತೆ. ತುಂಬಾ ಸ್ಟ್ರಾಂಗ್ ಆಗಿರೋ ಕಂಪನಿಗಳು ಮತ್ತೆ ವೀಕ್ ಆಗಿರೋ ಕಂಪನಿಗಳು ಎದುರಿಸ್ತಿರೋ ಈ ಒಂದು ಇಂಟ್ರೆಸ್ಟ್ ರೇಟ್ಸ್ ನಡುವಿನ ಈಗ ಹೆಚ್ಚುತ್ತಿರೋ ಅಂತರವನ್ನೇ ಎಕ್ಸ್ಟರ್ನಲ್ ಫೈನಾನ್ಸ್ ಪ್ರೀಮಿಯಂ ಅಂತ ಕರೆಯಲಾಗುತ್ತೆ. ಮತ್ತೆ ಅದೇ ಬ್ಯಾಲೆನ್ಸ್ ಶೀಟ್ ಚಾನೆಲ್ ನ ಹೃದಯ ಭಾಗದಲ್ಲಿ ಇರೋದು. ಇಲ್ಲಿವರೆಗೆ ನಾವು ನೋಡಿದಾಗ ಪ್ರಪಂಚದಾದ್ಯಂತ ಎಕನಾಮಿಸ್ಟ್ ಈ ಚಾನೆಲ್ ಬಗ್ಗೆ ತುಂಬಾ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಈಗ US ನಿಂದ ಜಪಾನ್, ಈಸ್ಟರ್ನ್ ಯುರೋಪ್ ತನಕ. ಆದ್ರೆ ಭಾರತದಲ್ಲಿ ಈ ವಿಷಯ ಹೆಚ್ಚು ಕೆಲ್ಸಕ್ಕೆ ಬಂದಿರೋದಿಲ್ಲ. ನೋಡಿ, ಅದೇ ಈ ಒಂದು ಗ್ಯಾಪ್ ನ RBI ತುಂಬೋದಕ್ಕೆ ಡಿಸೈಡ್ ಮಾಡಿರೋದು. ಒಂದು ಹೊಸ ಪೇಪರ್ ನಲ್ಲಿ ಅವರು ಇಂಡಿಯನ್ ಕಾಂಟೆಕ್ಸ್ಟ್ ನಲ್ಲಿ ಇದು ಹೇಗೆ ಪ್ಲೇಔಟ್ ಆಗುತ್ತೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ದಾರೆ. 2002 ಮತ್ತೆ 3 ಹಾಗೆ 2022 ಮತ್ತೆ 23 ರ ನಡುವೆ ಸುಮಾರು 800 ಉತ್ಪಾದನಾ ಕಂಪನಿಗಳು, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದರ ಡೇಟಾವನ್ನ ವಿಶ್ಲೇಷಣೆ ಮಾಡಿರೋದು. 20 ವರ್ಷಗಳಲ್ಲಿ ಭಾರತ RBI ಒಂದು ಬಡ್ಡಿ ರೇಟ್ಗಳೇನೆಲ್ಲ ಇದೆ ಅದನ್ನ ಹೆಚ್ಚಿಸಿ ಅಂತ ಪಾಲಿಸಿ ಬಿಗಿಗೊಳಿಸಿದ ಒಂದು 5 ಸ್ಪಷ್ಟವಾದ ಪೀರಿಯಡ್ಸ್ ಗಳನ್ನ ಕಂಡುಕೊಂಡಿರೋದು. ಇನ್ನು ಸಂಶೋಧಕರು ಒಂದು ಸರಳವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. RBI ಪಾಲಿಸಿ ಸ್ಟ್ರಾಂಗ್ ಮಾಡ್ತು ಅಂತ ಅನ್ಕೊಳ್ಳಿ, ಕಂಪನಿಗಳು ಹೇಗೆ ರೆಸ್ಪಾಂಡ್ ಮಾಡತ್ತೆ ಅಂತ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಅವರು ಕಂಪನಿಗಳನ್ನ 2 ವಿಷಯಗಳ ಆಧಾರದ ಮೇಲೆ ಗ್ರೂಪ್ ಮಾಡಿದ್ರು. ಒಂದು, ಅವು ಎಷ್ಟೊಂದು ದೊಡ್ಡದಾಗಿತ್ತು, ಮತ್ತೆ ಎರಡನೇದು ಅವು ಎಷ್ಟೊಂದು ಸಾಲದಲ್ಲಿದ್ರು ಅಂತ. ಬೇಸಿಕಲಿ ಅವರ ಸಾಲದ ಮಟ್ಟವನ್ನ ನಾವು ನೋಡಿದಾಗ ಅವ್ರು ಹೊಂದಿದ್ದಂತಹ ಆಸ್ತಿಗಳಿಗೆ ನಾವು ಹೋಲಿಸಿದ್ರೆ ಅವರು ನಿರ್ದಿಷ್ಟವಾಗ್ಲೂ ಕೂಡ ಕ್ಯಾಶ್ ಫ್ಲೋ ಅಂದ್ರೆ ಕೋ ಎಫಿಷಿಯಂಟ್ ಆಗಿ ಅನ್ನೋ ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದನ್ನ ತೋರ್ಸತ್ತೆ. ಇದು ಒಂದು ಕಂಪನಿಯ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ನಾವು ನೋಡಿದಾಗ ಅದರ ಒಂದು ಇಂಟರ್ನಲ್ ಕ್ಯಾಶ್ ಫ್ಲೋಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅನ್ನೋದನ್ನ ತೋರ್ಸತ್ತೆ ಅಲ್ವಾ. ಒಂದ್ಸಲ ಈ ರೀತಿ ಯೋಚನೆ ಮಾಡಿ, ನೀವೊಂದು ಕಂಪನಿಯನ್ನ ನಡೆಸ್ತಿರ್ತೀರಾ, ಒಂದು ಹೊಸ ಫ್ಯಾಕ್ಟರಿ ಅಥವಾ ಪ್ರಾಡಕ್ಟ್ ಲೈನ್ ಅಂತ ಅನ್ಕೊಳ್ಳೋಣ. ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಒಂದು ಅಂದ್ರೆ ಸ್ವಂತ ಕ್ಯಾಶ್ ಅನ್ನ ಬಳಸಬಹುದಾ ಅಥವಾ ಸಾಲವನ್ನ ಮಾಡ್ಕೊಳ್ಬಹುದಾ ಅಂತ ಯೋಚನೆ ಮಾಡ್ಬೇಕು. ಹೆಚ್ಚಿನ ಕಂಪನಿಗಳು ಏನ್ ಮಾಡ್ತಾರೆ, ವಿಶೇಷವಾಗಿ ಇಂಟ್ರೆಸ್ಟ್ ರೇಟ್ಸ್ ಏನಾದ್ರೂ ರೀಸನಬಲ್ ಆಗಿದ್ರೆ ಮಾತ್ರ ಸಾಲ ಮಾಡೋದಕ್ಕೆ ಇಷ್ಟಪಡ್ತವೆ. ಅವರು ತಮ್ಮ ಕ್ಯಾಶ್ ನ ನೀವು ನೋಡಿದಾಗ ಬೆಟರ್ ರಿಟರ್ನ್ಸ್ ಕೊಡೋ ಬೇರೆಲ್ಲೋ ಕಡೆ ಅಂದ್ರೆ ಪಾರ್ಕ್ ಮಾಡೋದಕ್ಕೆ ಇಚ್ಛಿಸ್ತಾರೆ ಅಂತ. ಇದು ವಿಶೇಷವಾಗಿ ಸ್ಮಾಲ್ ಬಿಸ್ನೆಸಸ್. ಯಾಕೆ ಗೊತ್ತಾ, ಅವರು ಹೆಚ್ಚಾಗಿ ಸ್ವಂತ ಹಣದಿಂದ ದೊಡ್ಡ ಮೊತ್ತವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟು ಶಕ್ತಿ ಅವ್ರ ಕಡೆ ಇರೋದಿಲ್ಲ. ಇದೇ ಕಾರಣದಿಂದ. ಆದ್ರೆ ಸಾಲ ಮಾಡೋದು ಕಷ್ಟ ಆದ್ರೆ ನೋಡಿ, ಇಂಟ್ರೆಸ್ಟ್ ರೇಟ್ಸ್ ಹೆಚ್ಚಾದ್ರೆ ಈ ಈಕ್ವೇಶನ್ ಬದಲಾಗುತ್ತೆ. ಕಂಪನಿಗಳು ಇನ್ವೆಸ್ಟ್ಮೆಂಟ್ಸ್ ಗಳಿಗೆ ಫಂಡ್ ಮಾಡೋದಕ್ಕೆ ತಮ್ಮ ಸ್ವಂತ ಕ್ಯಾಶ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋದನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಸೊ ಒಂದು ಕಂಪನಿಯ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ನ ನೀವು ನೋಡಿದಾಗ ಅದು ಎಷ್ಟು ಕ್ಯಾಶ್ ನ ಜನರೇಟ್ ಮಾಡ್ತಿದೆ ಅನ್ನೋದನ್ನ ನಿಕಟವಾಗಿ ಸಂಬಂಧಿಸಿದ್ರೆ ಅದು ನಿಮ್ಗೆ ಒಂದು ಮುಖ್ಯವಾದ ವಿಷಯವನ್ನ ಹೇಳುತ್ತೆ. ಇದ್ರ ಅರ್ಥ ಏನ್ ಗೊತ್ತಾ, ಎಕ್ಸ್ಟರ್ನಲ್ ಫೈನಾನ್ಸಿಂಗ್ ಪಡೆಯೋದು ಕಷ್ಟ ಆಗಿದೆ ಅನ್ನೋದು. ಇನ್ನೊಂದ್ ಮಾತ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಚಾನೆಲ್ ಆಕ್ಟಿವ್ ಆಗಿದೆ ಅಂತ. RBI ನ ಸ್ಟಡಿ ನೀವು ನೋಡಿದ್ರೆ ಇದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಕೂಡ ಕಂಡುಕೊಂಡಿದೆ. ಟೈಟ್ ಮಾನಿಟರಿ ಪಾಲಿಸಿಯ ಪೀರಿಯಡ್ ನಲ್ಲಿ ಇಂಡಿಯನ್ ಕಂಪನಿಗಳಿಗೆ ಸಾಲ ಮಾಡೋದು ಸ್ಪಷ್ಟವಾಗಿತ್ತು ಅಂತ. ಅಂದ್ರೆ ತುಂಬಾ ಟಫ್ ಆಗಿತ್ತು. ಹಾಗೆ ಅವ್ರು ಏನ್ ಮಾಡ್ತಿದ್ರು, ಇನ್ನು ಇನ್ವೆಸ್ಟ್ ಮಾಡ್ತಿದ್ರೆ ಅದನ್ನ ತಮ್ಮ ಸ್ವಂತ ಫಂಡ್ಸ್ ನಿಂದ ಮಾಡ್ತಿದ್ರು. ಸೊ ಈಸಿಯರ್ ಫೈನಾನ್ಷಿಯಲ್ ಕಂಡೀಷನ್ಸ್ ಟೈಮ್ ನಲ್ಲಿ ಈ ಒಂದು ಪ್ಯಾಟರ್ನ್ಸ್ ರಿವರ್ಸ್ ಆಯ್ತು. ರೆಪೋ ರೇಟ್ಸ್ ಕಡಿಮೆ ಇದ್ದದ್ದು ಕೂಡ ಅಂದ್ರೆ ಲೋನ್ಸ್ ಗಳು ಸುಲಭವಾಗಿ ಸಿಕ್ತಿದ್ದಾಗ ಕಂಪನಿಗಳು ತಮ್ಮ ಒಂದು ಸ್ವಂತ ಕ್ಯಾಶ್ ಫ್ಲೋಸ್ ಮೇಲೆ ಕಡಿಮೆ ಡಿಪೆಂಡ್
ಆಗಿದ್ರು ಅಂತ. ಇದು ನಿಖರವಾಗಿ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಈ ಬ್ಯಾಲೆನ್ಸ್ ಶೀಟ್ ಚಾನಲ್ ಏನಿದೆ ಅಲ್ವಾ, ಇದರ ಒಂದು ಥಿಯರಿ ಪ್ರೆಡಿಕ್ಟ್ ಮಾಡೋದು ಕಮ್ಮಿ ಆಗತ್ತೆ ಅಂತ. ಆದ್ರೆ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೂಡ ಇತ್ತು. ಈ ಪ್ಯಾಟರ್ನ್ ಸಣ್ಣ ಕಂಪನಿಗಳಿಗೆ ತುಂಬಾನೇ ಸ್ಪಷ್ಟ ಆಗಿದೆ ಬಿಡಿ. ಈ ಫರ್ಮ್ಸ್ ಗಳನ್ನ ನಾವು ನೋಡಿದಾಗ ಸಾಮಾನ್ಯವಾಗಿ ಚಿಕ್ಕದಾಗಿತ್ತು. ಇನ್ನು ತಮ್ಮ ಒಂದು ಕೋರ್ ಆಪರೇಷನ್ಸ್ ನ ಬಿಲ್ಡ್ ಮಾಡ್ತಿರತ್ತೆ. ಅವು ಒಂದು ಅಫ್ಲೋಟ್ ಆಗಿ ಉಳಿಯೋದಕ್ಕೆ ಇನ್ವೆಸ್ಟ್ ಮಾಡ್ಲೇಬೇಕು ಅಂತ. ಈಗ ಹಣ ಏನಾದ್ರೂ ಸುಲಭವಾಗಿ ಸಿಕ್ಕಿದಾಗ ಇಲ್ಲ ಅವರು ಇನ್ವೆಸ್ಟ್ ಮಾಡ್ತಾರೆ. ಹಾಗೇನೆ ಖುಷಿಯಾಗಿ ಸಾಲ ಮಾಡೋದಕ್ಕೂ ಕೂಡ ಮುಂದೆ ಬರ್ತಾರೆ. ಆದ್ರೆ ಕ್ರೆಡಿಟ್ ರೇಟ್ ಏನಾದ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆದಾಗ ಅವ್ರ ಹತ್ರ ಬಫರ್ ಮಾಡೋದಕ್ಕೆ ಏನು ಇರೋದಿಲ್ಲ. ಹಾಗಾಗಿ ಅವ್ರು ಮಾಡೋ ಒಂದು ಇನ್ವೆಸ್ಟ್ ಸಾಮರ್ಥ್ಯವನ್ನ ನಾವು ನೋಡ್ಕೊಂಡಾಗ ಅವ್ರು ಎಷ್ಟು ಕ್ಯಾಶ್ ಫ್ಲೋ ಮಾಡ್ತಿದ್ದಾರೆ ಅನ್ನೋದಕ್ಕೆ ನೇರವಾಗಿ ರಿಲೇಟೆಡ್ ಆಗಿರುತ್ತೆ. ಕ್ಯಾಶ್ ಇಲ್ಲ ಅಂತಂದ್ರೆ ಗ್ರೋತ್ ಕೂಡ ಇಲ್ಲ. ಇನ್ನು ದೊಡ್ಡ ದೊಡ್ಡ ಕಂಪನಿಗಳು ಬೇರೆ ಬೇರೆ ರೀತಿನೇ ವರ್ತಿಸುತ್ತೆ. ಅವ್ರು ಈಗಾಗ್ಲೇ ಬೇಸಿಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ. RBI ನ ನೀವು ನೋಡಿದಾಗ ಪಾಲಿಸಿ ತುಂಬಾ ಟೈಟ್ ಮಾಡ್ತು ಅಂತ ಅನ್ಕೊಳ್ಳಿ. ಈ ಫರ್ಮ್ಗಳು ಅವಶ್ಯಕವಾಗಿ ಇಂಟರ್ನಲ್ ಫಂಡ್ಸ್ ನ ಬಳಸಿ ಇನ್ವೆಸ್ಟ್ ಮಾಡೋದಕ್ಕೆ ಪರದಾಡೋದೇ ಇಲ್ಲ. ಬದಲಿಗೆ ಏನ್ ಮಾಡ್ತಾರೆ, ಅದನ್ನ ಪಾಸ್ ಮಾಡಿ ಕ್ಯಾಶ್ ಅನ್ನ ಹಿಡಿದಿಟ್ಕೊಳ್ತಾರೆ. ಒಂದ್ ವೇಳೆ ಅವರಿಗೆ ಇನ್ವೆಸ್ಟ್ ಮಾಡ್ಲೇಬೇಕಾದ್ರೆ ಅವರ ಸ್ಕೇಲ್ ಮತ್ತೆ ರೆಪ್ಯುಟೇಷನ್ಸ್ ಹೆಚ್ಚಾಗಿ ಸಣ್ಣ ಫರ್ಮ್ಸ್ ಗಳಿಗೆ ಕಂಪೇರ್ ಮಾಡ್ತಿದೀವಿ ಅಂತ ಅಂದ್ರೆ ಅವ್ರಿಗೆ ಕ್ರೆಡಿಟ್ಸ್ ಸುಲಭವಾಗಿ ಆಕ್ಸೆಸ್ ಕೊಡುತ್ತೆ. ಇಂಟ್ರೆಸ್ಟಿಂಗ್ ಅಂತಂದ್ರೆ RBI ಒಂದು ಕಂಪನಿಯ ಸಾಲದ ಮಟ್ಟ ಏನಿರುತ್ತೆ ಅಲ್ವಾ, ಅದರ ಒಂದು ವರ್ತನೆ ಮೇಲೆ ಪರಿಣಾಮ ಬೀಳುತ್ತೆ ಅಂತಾನು ಕೂಡ ಚೆಕ್ ಮಾಡ್ತು. ನೋಡಿ, ನೀವು ಹೆಚ್ಚು ಸಾಲ ಇರುವ ಕಂಪನಿಯನ್ನ ನೋಡಿದಾಗ ಇಂಟ್ರೆಸ್ಟ್ ರೇಟ್ ಬದಲಾವಣೆಗಳಲ್ಲೂ ಕೂಡ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅಂತ ಯೋಚನೆ ಮಾಡ್ಬೋದು. ಆದ್ರೆ ಡೇಟಾ ಅದನ್ನ ನಿಜವಾಗ್ಲೂ ಕೂಡ ತೋರಿಸೋದೇ ಇಲ್ಲ. ಒಂದು ಕಂಪನಿ ಹೆಚ್ಚು ಅಥವಾ ಕಡಿಮೆ ಸಾಲ ಹೊಂದಿದ್ಯಾ ಅನ್ನೋದು ಇಂಟ್ರೆಸ್ಟ್ ರೇಟ್ಸ್ ಹೆಚ್ಚಾದಾಗ ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಬದಲಾಯಿಸೋದೇ ಇಲ್ಲ. ಹೆಚ್ಚು ಮುಖ್ಯ ಆಗಿರೋದೇನು, ಅದು ಹೊಸ ಸಾಲಗಳನ್ನ ಸುಲಭವಾಗಿ ಪಡೆಯೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುತ್ತೆ. ಸೊ ಈ ವಿಷಯ ಈಗಾಗ್ಲೇ ಎಷ್ಟು ಸಲ ತಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅಲ್ಲ, ಬದಲಿಗೆ ಕರೆಂಟ್ ಫೈನಾನ್ಷಿಯಲ್ ಎನ್ವೈರನ್ಮೆಂಟ್ ಹೊಸ ಹಣವನ್ನ ರೇಸ್ ಮಾಡೋದನ್ನ ಸುಲಭ ಮಾಡುತ್ತಾ ಅಥವಾ ಕಷ್ಟ ಮಾಡುತ್ತಾ ಅನ್ನೋದ್ರ ಬಗ್ಗೆ ಇತ್ತು. ಇದೆಲ್ಲವನ್ನ ಒಟ್ಟುಗೂಡಿಸಿದ್ರೆ ಭಾರತದಲ್ಲಿ ಮಾನಿಟರಿ ಪಾಲಿಸಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಒಂದು ಹೆಚ್ಚು ರಿಚೋ ಪಿಕ್ಚರ್ ಸಿಗತ್ತೆ. ನೋಡಿ, ರೆಪೋ ರೇಟ್ ಕೇವಲ ಲೋನ್ಸ್ ಮೇಲಿನ ಇಂಟ್ರೆಸ್ಟ್ ರೇಟ್ಸ್ ನ ಬದಲಾಯಿಸೋದಿಲ್ಲ. ಅದು ಕಂಪನಿಗಳು ಸಾಲ ಮಾಡೋ ಬಗ್ಗೆ ಹೇಗೆ ಫೀಲ್ ಮಾಡುತ್ತೆ ಅನ್ನೋದನ್ನ ಹೇಳುತ್ತೆ. ಇನ್ನು ಬ್ಯಾಂಕ್ ರಿಸ್ಕ್ ನ ನೀವು ನೋಡಿದಾಗ ಅಸೆಸ್ ಮಾಡುತ್ತೆ. ಮತ್ತೆ ಬಿಸ್ನೆಸ್ ಸ್ಟ್ರಾಟಜೀಸ್ ಹೇಗೆ ರೀಶೇಪ್ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಇನ್ನು ಸಣ್ಣ ಕಂಪನಿಗಳಿಗೆ ಇದರ ಒಂದು ಪಿಂಚ್ ಕೂಡ ಸಿಗತ್ತೆ. ಇನ್ನು ಅವರ ಕ್ಯಾಶ್ ಫ್ಲೋಸ್ ನೀವು ನೋಡಿದಾಗ ಎಲ್ಲೋ ಒಂದ್ ಕಡೆ ಬತ್ತಿ ಹೋಗಿದೆ ಅನ್ಸುತ್ತೆ ಅಲ್ವಾ. ಸೊ ಇದನ್ನೆಲ್ಲ ನೋಡ್ಕೊಂಡು ಅವರು ನಿಧಾನವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಇನ್ನು ದೊಡ್ಡ ಫರ್ಮ್ಸ್ ಗಳು ಅದರ ಒಂದು ಅಳತೆ ಆಗಿರ್ಬೋದು, ಅಪ್ರೋಚ್ ಗಳನ್ನು ಕೂಡ ನಿಧಾನವಾಗಿ ಮಾಡ್ಕೊಳ್ಳುತ್ತೆ. ಹಾಗೆ ಎನ್ವೈರನ್ಮೆಂಟ್ ಸರಿ ಅನ್ಸಿದಾಗ ಅವರು ಇದರಲ್ಲಿ ಮಧ್ಯ ಬರ್ತಾರೆ. ಸೊ ಮುಂದಿನ ಸಲ RBI ರೆಪೋ ರೇಟ್ ನ ರೇಸ್ ಮಾಡೋದು ಅಥವಾ ಕಟ್ ಮಾಡ್ತಿದೆ ಅಂತ ಕೇಳಿದಾಗ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಕೇವಲ ನಿಮ್ಮ ಮನೆಯ ಒಂದು ಲೋನ್ಗೆ ಸಂಬಂಧಪಟ್ಟಿರೋದಲ್ಲ. ಅಂದ್ರೆ ಎಷ್ಟು ಕಾಸ್ಟ್ ಆಗತ್ತೆ ಅನ್ನೋ ಒಂದು ಸಿಂಪಲ್ ಅಡ್ಜಸ್ಟ್ಮೆಂಟ್ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ಇದು ಒಂದು ಬಿಸ್ನೆಸ್ಗೆ ಎಷ್ಟು ಕಾನ್ಫಿಡೆಂಟ್ ಅನ್ಸತ್ತೆ, ಅವರ ಆಸ್ತಿಗಳನ್ನ ಎಷ್ಟು ಅವರು ಮೌಲ್ಯಯುತವಾಗಿ ನೋಡ್ತಿದ್ದಾರೆ, ಮತ್ತೆ ಬ್ಯಾಂಕ್ಸ್ ಗಳು ತಮ್ಮ ರಿಸ್ಕ್ ನ ಹೇಗೆ ಜಡ್ಜ್ ಮಾಡುತ್ತೆ, ಹಾಗೆ ಇದೆಲ್ಲನೂ ಕೂಡ ಕೊನೆಯಲ್ಲಿ ನಾವು ನೋಡಿದಾಗ ಫ್ಯೂಚರ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅಂದ್ರೆ ಪರಿಣಾಮ ಬೀಳೋ ಪ್ರತಿಯೊಂದು ಲೆವೆಲ್ ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ಮಾನಿಟರಿ ಪಾಲಿಸಿ ಬ್ಯಾಲೆನ್ಸ್ ಶೀಟ್ ಮೂಲಕ ಅಂದ್ರೆ ಎಕನಾಮಿಯ ಪೂರ್ತಿ ಫೈನಾನ್ಷಿಯಲ್ ನಿಲ್ವನ್ನೇ ಬದಲಾಯಿಸುತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ನಾವು ಹೇಗೆ ಬದುಕ್ತೀವಿ, ಹೇಗೆ ಕೆಲಸ ಮಾಡ್ತೀವಿ, ಎಷ್ಟು ಕಾಲ ಆರೋಗ್ಯವಾಗಿರ್ತೀವಿ, ಒಂದು ಎಕನಾಮಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಸದ್ದಿಲ್ದೆ ಪರಿಣಾಮ ಬೀಳೋ ವಿಷಯವೊಂದ್ರ ಬಗ್ಗೆ ಮಾತಾಡ್ತಿದೀವಿ. ಅದು ನಾವು ಉಸಿರಾಡುವಂತಹ ಗಾಳಿ. ಹೆಚ್ಚಾಗಿ ನಾವು ನೋಡಿದಾಗ ಆ ಒಂದು ಪರಿಶುದ್ಧವಾದ ಗಾಳಿ ಕೇವಲ ಒಂದು ಪರಿಸರದ ವಿಷಯ ಮಾತ್ರ ಅಲ್ಲ, ಅದೊಂದು ಪ್ರಮುಖ ಎಕನಾಮಿಕ್ ಸ್ಟೋರಿ ಆಗಿದೆ. ಈಗ ಕ್ಲೀನ್ ಎನರ್ಜಿ ಮತ್ತೆ ಗ್ರೀನ್ ಟ್ರಾನ್ಸಿಷನ್ ಸುತ್ತಲಿನ ಹೆಚ್ಚಿನ ಸಂಭಾಷಣೆಗಳನ್ನ ಕ್ಲೈಮೇಟ್ ಗೋಲ್ಸ್ ಮೇಲೆ ಫೋಕಸ್ ಮಾಡಿದ್ರೂನುವೆ ಅವು ಹೆಚ್ಚು ತಕ್ಷಣದ ವಿಷಯವೊಂದಕ್ಕೆ ಬರುತ್ತೆ. ಅಂದ್ರೆ ಮಾನವನ ಆರೋಗ್ಯ ಮತ್ತೆ ಪ್ರೊಡಕ್ಟಿವಿಟಿ. ನಾವು ಆಳವಾಗಿ ನೋಡ್ತಾ ಅರ್ಥ ಆಗೋದೇನ್ ಗೊತ್ತಾ, ಇಲ್ಲಿ ಕಲುಷಿತವಾದ ಗಾಳಿ ಜನರನ್ನ ಅಂದ್ರೆ ನಮ್ಮನ್ನ ಅಸ್ವಸ್ಥರನ್ನಾಗಿ ಮಾಡತ್ತೆ ಅಂತ. ಈಗ ಜೀವಾವಧಿ ಟೈಮ್ನೇ ತಗೊಳ್ಳಿ, ಅದನ್ನ ಪೂರ್ತಿ ಕಡಿಮೆ ಮಾಡುತ್ತೆ ಮತ್ತೆ ಆರ್ಥಿಕತೆಗಳನ್ನು ಕೂಡ ನಿಧಾನಗೊಳಿಸುತ್ತೆ. ಭಾರತ ಸೇರ್ಕೊಂಡಂತೆ ಪ್ರಪಂಚದಾದ್ಯಂತ ಹಲವಾರು ದೇಶಗಳು ಈಗ ಈ ಒಂದು ಅದೃಶ್ಯ ಶಕ್ತಿಯಿಂದ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇದೆ. ಸೊ ಇದೊಂದು ವಾಯು ಮಾಲಿನ್ಯ ಜಾಗತಿಕ ಅಭಿವೃದ್ಧಿಯನ್ನ ನೀವು ನೋಡ್ಕೊಂಡಾಗ ಇದ್ರ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ವಾಯುವಿನ ಒಂದು ಪ್ರೋಗ್ರೆಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಗೆ ಗೊತ್ತಾಗತ್ತೆ. ಈಗ ಪೊಲ್ಯೂಷನ್ ಅನ್ನೇ ತಗೊಳ್ಳಿ, ಆರ್ಥಿಕತೆಗಳ ಮೇಲೆ ಅಂದ್ರೆ ಎಕನಾಮಿ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಮೊದಲು ಅದು ಎಲ್ಲಿಂದ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಹೆಚ್ಚು ವಾಯು ಮಾಲಿನ್ಯ ನೀವು ನೋಡಿದಾಗ ಬೆಳವಣಿಗೆನ ಚಲಾಯಿಸೋ ಅದೇ ವಲಯಗಳಿಂದ, ಸೆಕ್ಟರ್ಸ್ ಗಳಿಂದ ಬರುತ್ತೆ. ಅಂದ್ರೆ ಪವರ್, ವಿದ್ಯುತ್, ಟ್ರಾನ್ಸ್ಪೋರ್ಟ್, ಸಾರಿಗೆ, ಹೌಸಿಂಗ್, ಮನೆಗಳಿಂದ ಮತ್ತೆ ಆಹಾರ, ಫುಡ್.
ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ಸ್ ಅತಿ ದೊಡ್ಡ ಕೊಡುಗೆದಾರರಲ್ಲಿ ಸೇರ್ಕೊಂಡಿದೆ. ಕಲ್ಲಿದ್ಲು ಅಂದ್ರೆ ಕೋಲ್ ತುಂಬಾ ಕಡಿಮೆ ಆಗಿದೆ ಮತ್ತೆ ವ್ಯಾಪಕವಾಗಿ ಕೂಡ ಬಳಸ್ತಾ ಇರ್ತೀವಿ. ವಿಶೇಷವಾಗಿ ನೀವು ನೋಡಿದಾಗ ಇದನ್ನ ಇಂಡಸ್ಟ್ರಿಯಲೈಸಿಂಗ್ ದೇಶಗಳಲ್ಲಿ ಜಾಸ್ತಿ ಬಳಸೋದು. ಆದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಲ್ಫರ್ ಡೈಆಕ್ಸೈಡ್ ನ ಬಿಡುಗಡೆ ಮಾಡುತ್ತೆ. ಇದೊಂದು ಅನಿಲ. ಇದರಿಂದ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಈ ಒಂದು ಆಮ್ಲ ಮಳೆಗೂ ಕೂಡ ಕಾರಣ ಆಗುತ್ತೆ. 2022 ಈ ಒಂದು ಇಂಧನ ಉತ್ಪಾದನೆ ವಾತಾವರಣಕ್ಕೆ ನೀವು ನೋಡಿದಾಗ ಸುಮಾರು 40 ಮಿಲಿಯನ್ ಟನ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಸೇರ್ಕೊಂಡಿದೆ. ಅಂದ್ರೆ ಸಾರಿಗೆಯಲ್ಲಿ ನೀವು ನೋಡಿದಾಗ ಇದೆಲ್ಲನೂ ಕೂಡ ಒಂದಕ್ಕೊಂದು ಇಂಟರ್ ಲಿಂಕ್ಡ್ ಅಂತ ಗೊತ್ತಾಗೋದು. ಟ್ರಾನ್ಸ್ಪೋರ್ಟ್ ಮುಂದಿನ ಪ್ರಮುಖ ಮೂಲ. ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಓಡಾಡೋ ವಾಹನಗಳು ನೈಟ್ರೋಜನ್ ಆಕ್ಸೈಡ್ಸ್ ನ ಬಿಡುಗಡೆ ಮಾಡುತ್ತೆ. ಇವು ಸೂರ್ಯನ ಬೆಳಕು ಮತ್ತೆ ಬೇರೆ ಅನಿಲಗಳ ಜೊತೆ ಸೇರ್ಕೊಂಡು ದಟ್ಟವಾದ ಒಂದು ಥಿಕ್ ಸ್ಮೋಗ್ ಅನ್ನ ರೂಪಿಸತ್ತೆ. ವಿಶೇಷವಾಗಿ ನಾವು ನೋಡಿದಾಗ ಸಿಟೀಸ್ಗಳಲ್ಲಿ, ನಗರಗಳಲ್ಲಿ ಪ್ರತಿ ವರ್ಷ ರಸ್ತೆ ಸಾರಿಗೆ ಜಾಗತಿಕವಾಗಿನೂ ಕೂಡ ಸುಮಾರು 34 ಮಿಲಿಯನ್ ಟನ್ಸ್ ಆಫ್ ಅಂದ್ರೆ ಎಮಿಷನ್ಸ್ ನ ಬಿಡುಗಡೆ ಮಾಡುತ್ತೆ. ಇಲ್ಲಿ ಇವತ್ತಿಗೆ ಇದು ನಿಲ್ಲೋದೇ ಇಲ್ಲ. ಅಂದ್ರೆ ಒಂದು ಬ್ಲಾಕ್ ಕಾರ್ಬನ್ ಅಥವಾ ಸೂಟ್ ಡೀಸೆಲ್ಸ್ ಇಂಜಿನ್ಸ್ ಗಳಲ್ಲಿ ಮನೆಗಳಲ್ಲಿ ಸೇರ್ಕೊಂಡಿದೆ ಅಂತ. ಪ್ರಪಂಚದ ಹಲವು ಭಾಗಗಳಲ್ಲಿ ನೀವು ನೋಡಿದಾಗ ಈ ಒಂದು ಡೀಸೆಲ್ ಇಂಜಿನ್ಸ್ ಮನೆಗಳಲ್ಲಿ ಕಟ್ಟಿಗೆ ಅಥವಾ ಇದ್ಲು ಸುಡೋದ್ರಿಂದ ಬರೋದು ಅಂತ. ಅಂದ್ರೆ ಲೋ ಇನ್ಕಮ್ ಪ್ರದೇಶಗಳಲ್ಲಿ ಜಾಸ್ತಿ ಆಗುತ್ತೆ. ಜನ ಅಡಿಗೆ ಮತ್ತೆ ಈ ಒಂದು ಶಾಖಕ್ಕಾಗಿ ಏನ್ ಮಾಡ್ತಾರೆ, ಕಟ್ಟಿಗೆ ಮತ್ತೆ ಸಗಣಿಯಂತಹ ಬಯೋಮಾಸ್ ನ ಬಳಸ್ತಾರೆ ಅಲ್ವಾ. ಇದು ಇಂಡೋರ್ ಮತ್ತೆ ಔಟ್ಡೋರ್ ಎರಡರಲ್ಲೂ ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಕೃಷಿ, ಅಗ್ರಿಕಲ್ಚರ್ ಕೂಡ ಒಂದು ಪಾತ್ರವನ್ನ ವಹಿಸುತ್ತೆ, ವಿಶೇಷವಾಗಿ ಮೀಥೇನ್ ಮೂಲಕ. ಅಂದ್ರೆ ಈ ಒಂದು ಜಾನುವಾರು ಸಾಕಾಣಿಕೆ ಮತ್ತೆ ಭತ್ತದ ಬೇಸಾಯ ಮಾಡಬೇಕಾದ್ರೆ ಪ್ರತಿ ವರ್ಷ ಸುಮಾರು 139 ಮಿಲಿಯನ್ ಟನ್ಸ್ ಆಫ್ ಮೀಥೇನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮೀಥೇನ್ ಒಂದು ಗ್ರೀನ್ ಹೌಸ್ ಗ್ಯಾಸ್. ಸೊ ಕ್ಲೈಮೇಟ್ ಗೆ ಇದೊಂದು ದೊಡ್ಡ ಕನ್ಸರ್ನ್ಸ್ ಕೂಡ. ಆದ್ರೆ ಇದು ನೆಲದ ಹತ್ರ ನೀವು ನೋಡಿದಾಗ ಓಝೋನ್ ಫಾರ್ಮೇಶನ್ ಏನಿದೆ ಅಲ್ವಾ, ಅದಕ್ಕೂ ಕೂಡ ಕಾರಣ ಆಗುತ್ತೆ. ಅಂದ್ರೆ ನಮ್ಮ ಒಂದು ಲಂಗ್ಸ್, ಶ್ವಾಸಕೋಶಗಳಿಗೆ ನೀವು ತಗೊಂಡಾಗ ಅಲ್ಲಿಂದ ಹಿಡ್ಕೊಂಡು ಈ ಒಂದು ಕ್ರಾಪ್ ಈಲ್ಡ್ಸ್ ಎರಡರಲ್ಲೂ ಕೂಡ ಒಂದು ದೊಡ್ಡ ಪರಿಣಾಮವನ್ನ ಬೀಳತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಏನ್ ಗೊತ್ತಾ, ಇದೇನು ಅಂಚ್ನಲ್ಲಿರೋ ವಲಯಗಳಲ್ಲ, ಇದು ಒಂದು ಅಭಿವೃದ್ಧಿಯ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ. ನಾವು ಹೇಗೆ ಇಂಧನವನ್ನ ಉತ್ಪಾದಿಸ್ತೀವಿ, ಹೇಗೆ ಓಡಾಡ್ತೀವಿ, ಮನೆ ಕಟ್ತೀವಿ ಮತ್ತೆ ಆಹಾರವನ್ನ ಬೆಳಿತೀವಿ ಅಂತ. ಈ ಒಂದು ಪ್ರಾಸೆಸ್ ನಲ್ಲಿ ನಾವು ನೋಡಿದಾಗ ನಾವು ಗಾಳಿಯಲ್ಲಿ ಉಳಿಯೋ ಹಾನಿಕಾರಕ ಅನಿಲಗಳನ್ನ ಮತ್ತೆ ಸಣ್ಣ ಕಣಗಳ ಒಂದು ಮಿಕ್ಸ್ ನ ಬಿಡುಗಡೆ ಮಾಡ್ತಿದೀವಿ. ಇವನ್ನ ಪರ್ಟಿಕ್ಯುಲರ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತೀವಿ. ಈಗ ನೀವೇ ನೋಡಿ, ವಿಶೇಷವಾಗಿ ಅಪಾಯಕಾರಿ ಯಾಕೊತ್ತಾ, ಅವು ನಮ್ಮ ಶ್ವಾಸಕೋಶಗಳು ಮತ್ತೆ ರಕ್ತ ಪ್ರವಾಹಗಳನ್ನ ಪ್ರವೇಶ ಮಾಡಿಕೊಂಡು ಅಲ್ಲಿ ಒಂದು ಲಾಂಗ್ ಟರ್ಮ್ ಡ್ಯಾಮೇಜ್ಗೆ ಕಾರಣವಾಗಬಹುದು. ದೇಶಗಳು ಈ ವಲಯವನ್ನ ಸುಮ್ಮನೆ ಶಟ್ ಡೌನ್ ಮಾಡಕ್ ಆಗೋದೇ ಇಲ್ಲ. ಆದ್ರೆ ಅವು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಮೇಲೆ ಟ್ರಾನ್ಸ್ಫಾರ್ಮ್ ಮಾಡಬೇಕಾಗಿದೆ. ಈಗ ಬನ್ನಿ, ವಾಯು ಮಾಲಿನ್ಯ ನೀವು ನೋಡಿದಾಗ ನಿಜವಾಗ್ಲೂ ಕೂಡ ಜನರಿಗೆ ಮತ್ತೆ ಆರ್ಥಿಕತೆಗಳಿಗೆ ಏನ್ ಮಾಡತ್ತೆ ಅಂತ ನೋಡೋಣ. ಮಾನವನ ಮೇಲೆ ಆಗೋ ನಷ್ಟ ಅಪಾರ ಆಗಿದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ನೀವು ನೋಡಿದಾಗ ಸುಮಾರು 8 ಮಿಲಿಯನ್ ಜನ ವಾಯು ಮಾಲಿನ್ಯದಿಂದ ಅಕಾಲಿಕ ಮರಣಕ್ಕೆ ಕಾರಣ ಆಗ್ತಿದ್ದಾರೆ. ಅವುಗಳಲ್ಲಿ ಸುಮಾರು 3.1 ಮಿಲಿಯನ್ ಕಟ್ಟಿಗೆ, ಇದ್ಲು ಅಥವಾ ವೇಸ್ಟ್ ಅನ್ನ ಸುಡೋದ್ರಿಂದ ಬರೋ ಒಂದು ಇಂಡೋರ್ ಪೊಲ್ಯೂಷನ್ ಇಂದ. ಉಳಿದದ್ದು ಸುಮಾರು 4.7 ಮಿಲಿಯನ್ಸ್ ಅನ್ನ ನೀವು ತಗೊಂಡಾಗ ಔಟ್ಡೋರ್ ಏರ್ ಪೊಲ್ಯೂಷನ್ ಇಂದ. ಇದರ ಅರ್ಥ ಏನು ಅಂದ್ರೆ ಅರ್ಧ ಮಿಲಿಯನ್ ಜನಗಳನ್ನ ನಾವು ನೋಡಿದಾಗ ಈ ಸಾವುಗಳು ಓಝೋನ್ ಎಕ್ಸ್ಪೋಜರ್ಗೆ ಸಂಬಂಧಪಟ್ಟಿದೆ ಅಂತ. ಗ್ಲೋಬಲಿ ಪ್ರತಿ 10 ಸಾವುಗಳಲ್ಲಿ ಒಂದಕ್ಕೆ ಈಗ ವಾಯು ಮಾಲಿನ್ಯಕ್ಕೆ ಕಾರಣ. ಇದು ಒಂದು ಹೈ ಬ್ಲಡ್ ಪ್ರೆಷರ್ ನಂತರ ಪ್ರಪಂಚದ 2ನೇ ಅತಿ ದೊಡ್ಡ ಆರೋಗ್ಯದ ಅಪಾಯ ಆಗಿದೆ. ಆದ್ರೆ ಎಕನಾಮಿಕ್ ಕಾಸ್ಟ್ ಅಷ್ಟೇ ಗಂಭೀರ ಆಗಿದೆ. ಕಲುಷಿತ ಗಾಳಿ, ಉಸಿರಾಡೋ ಜನ ಹೆಚ್ಚು ಸಲ ಅಸ್ವಸ್ಥರಾಗ್ತಾರೆ ಅಲ್ವಾ. ಅವರು ಹೆಚ್ಚು ಜನ ಏನ್ ಮಾಡ್ತಾರೆ, ಆಸ್ಪತ್ರೆಗೆ ಓಡಾಡ್ತಾನೆ ಇರ್ತಾರೆ, ಕೆಲಸ ಮಾಡ್ಕೊಳ್ಳೋದು ಕೂಡ ತಪ್ಪಿಸ್ಕೊಳ್ತಾರೆ. ಈ ರೀತಿ ಇರ್ಬೇಕಾದ್ರೆ ಆರ್ಥಿಕತೆಗೆ ಅದೊಂದಷ್ಟು ಕಾಂಟ್ರಿಬ್ಯೂಟ್ ಮಾಡೋದಕ್ಕಾಗೋದೇ ಇಲ್ಲ. ಅದ್ರ ಬದಲು ಏನಾಗತ್ತೆ ಅಂದ್ರೆ ಡೈರೆಕ್ಟ್ ಎಕ್ಸ್ಪೋಜರ್ ಜನರಿಂದನೇ ಬರೋದು. ಅಂದ್ರೆ ಅಸ್ತಮಾ ಆಗಿರ್ಬೋದು, ಬ್ರೊನಟಿಕ್ಸ್ ಮತ್ತೆ ಅವ್ರು ಕೆಲಸ ಮಾಡುವಂತಹ ಸಾಮರ್ಥ್ಯಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ಳುತ್ತೆ. ಅಂದ್ರೆ ಕಾಯಿಲೆಗಳಿಂದ ಯಾವಾಗ್ಲೂ ಬಳಲ್ತಾ ಇರ್ತಾರೆ ಅಂತ. ಎರಡನೇ ದಾರಿ ಶ್ವಾಸಕೋಶದೊಳಗೆ ಆಳವಾಗಿ ಹೋಗೋ ಸೂಕ್ಷ್ಮ ಕಣಗಳ ಮೂಲಕ. ಇವು ಹಾರ್ಟ್ ಡಿಸೀಸಸ್, ಸ್ಟ್ರೋಕ್ಸ್ ಮತ್ತೆ ಕ್ಯಾನ್ಸರ್ಸ್ಗೂ ಕೂಡ ಕಾರಣ ಆಗುತ್ತೆ. ಅಂದ್ರೆ ಜನ ಹೆಚ್ಚಾಗಿ ತಮ್ಮ ಒಂದು ಅತಿ ಉತ್ಪಾದಕ ವರ್ಷಗಳಲ್ಲಿ ಸಾಯ್ತಾರೆ ಅಂತ. ಮೂರನೇ ದಾರಿ ಓಝೋನ್ ಮೂಲಕ. ಇವು ಶ್ವಾಸಕೋಶಗಳನ್ನ ಉರಿಯೋ ರೀತಿ ಮಾಡತ್ತೆ ಮತ್ತೆ ಕಾಲಕ್ರಮೇಣ ನೀವು ನೋಡಿದಾಗ ಸ್ಟ್ಯಾಮಿನಾ ಕಡಿಮೆ ಮಾಡುತ್ತೆ. ಇದೆಲ್ಲವೂ ಕೂಡ ಸೇರ್ಕೊಂಡು ಜನ ತಾವು ಉಸಿರಾಡೋ ಗಾಳಿಯಿಂದಾಗಿನೇ ತಮ್ಮ ಪೂರ್ಣ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಬದುಕಕ್ ಆಗದಿರೋ ರೀತಿ ಪೂರ್ತಿ ಪ್ರದೇಶಗಳನ್ನೇ ಸೃಷ್ಟಿ ಮಾಡ್ಬಿಡತ್ತೆ. ಇದು ವಿಶೇಷವಾಗಿ ಬಡ ದೇಶಗಳಿಗೆ ಒಂದು ಕಠಿಣ ಸೈಕಲ್ ಅನ್ನ ಸೃಷ್ಟಿ ಮಾಡುತ್ತೆ. ಅವರಲ್ಲಿ ಹೆಚ್ಚಿನವರು ಕೋಲ್ ಅಥವಾ ಫೈರ್ ವುಡ್ ತರದ ಈ ಒಂದು ಕಡಿಮೆ ರೇಟಿನ ಇಂಧನಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಲ್ವಾ, ಅದೇ ರೀತಿಯಿಂದ. ಆದ್ರೆ ನೀವು ಇದನ್ನ ನೋಡಿದಾಗ ಅತಿ ಹೆಚ್ಚು ಹಾನಿಕಾರಕ ಕೂಡ ಅಂತ ಗೊತ್ತಾಗತ್ತೆ. ವರ್ಷಕ್ಕೆ $2,000 ಗಿಂತ ಕಡಿಮೆ ಗಳಿಸೋ ದೇಶಗಳಲ್ಲಿ ಅಂದ್ರೆ ಕ್ಲೀನ್ ಕುಕಿಂಗ್ ಫ್ಯೂಯಲ್ ಆಕ್ಸೆಸ್ ತುಂಬಾನೇ ಕಡಿಮೆ ಅಂತ. ಹೆಚ್ಚಾಗಿ ನೀವು ನೋಡಿದಾಗ 10% ಗಿಂತ ಕಡಿಮೆ. ಸೊ ಕುಟುಂಬಗಳು ಏನ್ ಮಾಡುತ್ತೆ, ಪ್ರತಿದಿನ ವಿಷಕಾರಿ ಗಾಳಿ ಅಂದ್ರೆ ಟಾಕ್ಸಿಕ್ ಏರ್ ಅನ್ನ ಉಸಿರಾಡುತ್ತೆ.
ಮಾಡುತ್ತೆ. ಮಕ್ಕಳುಗಳು ಕೂಡ ಲಾಂಗ್ ಟರ್ಮ್ ಆರೋಗ್ಯದನ್ನ ನೋಡಿದಾಗ ಆ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಮತ್ತೆ ಅವ್ರ ಹತ್ರ ಜಾಸ್ತಿ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಉಪಯೋಗಿಸೋದಕ್ಕೆ ದುಡ್ಡುಗಳೇ ಇರೋದಿಲ್ಲ. ಇದೆಲ್ಲ ಏನ್ ಮಾಡುತ್ತೆ, ಜನರನ್ನ ಬಡತನದಲ್ಲೇ ಸಾಯೋ ರೀತಿ ಮಾಡತ್ತೆ. ಇನ್ನು ಕೆಟ್ಟದಾಗಿ ನಾವು ನೋಡಿದಾಗ ಮಾಲಿನ್ಯ ಉತ್ತಮಗೊಳ್ಳೋಕ್ಕಿಂತ ಮುಂಚೆನೆ ಕೆಡ್ತಾ ಹೋಗ್ತಿದೆ ನೋಡಿ. ಒಂದು ದೇಶ ಆರ್ಥಿಕವಾಗಿ ಬೆಳೆಯೋದಕ್ಕೆ ಶುರು ಮಾಡಿದಾಗ ಅದು ಹೆಚ್ಚಾಗಿ ಫ್ಯೂಯಲ್ ಅನ್ನ ಬಳಸುತ್ತೆ, ಹೆಚ್ಚು ಕಾರ್ಖಾನೆಗಳನ್ನ ಕಟ್ಟತ್ತೆ, ಮತ್ತೆ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ. ಇದು ಹೆಚ್ಚು ಎಮಿಷನ್ಸ್ ಕೂಡ ಕಾರಣ ಆಗುತ್ತೆ. ಆದ್ರೆ ಹಿಸ್ಟ್ರಿ ತೋರ್ಸೋ ಪ್ರಕಾರ ಇದು ಸದಾ ಕಾಲ ಮುಂದುವರಿಯೋ ಹಾಗಿಲ್ಲ. ಆದಾಯ ಹೆಚ್ಚಾದ ಹಾಗೆ ದೇಶಗಳು ಕೊನೆಗೆ ಕ್ಲೀನರ್ ಟೆಕ್ನಾಲಜೀಸ್ ಮತ್ತೆ ರೆಗ್ಯುಲೇಷನ್ಸ್ ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡುತ್ತೆ. ನೋಡಿ, ಅಲ್ಲಿ ಮಾಲಿನ್ಯನ ನೀವು ನೋಡಿದಾಗ ಆರಂಭಿಕ ಬೆಳವಣಿಗೆಯಲ್ಲಿ ಸಮಯದಲ್ಲಿ ಹೆಚ್ಚಾಗಿ ಪೀಕ್ ತಲುಪಿ ಆಮೇಲೆ ಬಿದೋಗತ್ತೆ. ಇದನ್ನ ಎನ್ವೈರನ್ಮೆಂಟ್ ಕುಸಿನೆಟ್ಸ್ ಕರ್ವ್ ಅಂತ ಕರೀತಾರೆ. ಯುಕೆ ಇದಕ್ಕೊಂದು ಸ್ಪಷ್ಟ ಎಕ್ಸಾಂಪಲ್. 1800 ದಶಕದಲ್ಲಿ ನೀವು ನೋಡಿದಾಗ ಲಂಡನ್ ನ ಇಂಡಸ್ಟ್ರಿಯಲ್ ಬೂಮ್ ಕಲ್ಲಿದ್ಲಿಂದ ಚಾಲಿತವಾಗ್ತಿತ್ತು ಮತ್ತು ಅದರ ಪರಿಣಾಮ ತುಂಬಾ ಭಯಾನಕ ಆಗಿತ್ತು ಬಿಡಿ. ಕೆಲವು ಪ್ರದೇಶಗಳಂತೂ ವರ್ಷಗಳಲ್ಲಿ 180 ದಿನಗಳಿಗಿಂತ ಹೆಚ್ಚು ಕಾಲ ದಟ್ಟವಾದ ಅಂದ್ರೆ ಒಂದು ಟಾಕ್ಸಿಕ್ ಏರ್ ಮಂಜನ್ನ ಕಾಣ್ತಾರೆ. ಕೇವಲ 5 ದಶಕಗಳಲ್ಲಿ ಈ ಒಂದು ಬ್ರಾಶ್ನೆಟಿಸ್ ಅಂತ ಏನ್ ಹೇಳ್ತೀವಿ, ಇದರಿಂದ ಸಾವುಗಳನ್ನ ನೀವು ನೋಡಿದಾಗ 10 ಪಟ್ಟು ಜಾಸ್ತಿ ಆಯ್ತು. ಅತಿ ಕೆಟ್ಟ ಸಮಯದಲ್ಲಿ ಲಂಡನ್ ನಲ್ಲಿ ಪ್ರತಿ ಅಂದ್ರೆ 350 ಜನರಲ್ಲಿ ಒಂದು ವ್ಯಕ್ತಿ ಈ ಒಂದು ಇಲ್ನೆಸ್ ಇಂದ ಸಾಯ್ತಿದ್ದು. ಆದ್ರೆ ಕಾಲಕ್ರಮೇಣ ಯುಕೆ ಕ್ಲೀನರ್ ಫ್ಯೂಯಲ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತು, ಅಂದ್ರೆ ರೆಗ್ಯುಲೇಷನ್ಸ್ ಪಾಸ್ ಮಾಡ್ತು ಅಂತ. ಮತ್ತೆ ಕಲ್ಲಿದ್ಲನ್ನ ನೀವು ನೋಡಿದಾಗ ಹಂತವಾಗಿ ತೆಗೆದು ಹಾಕಿದ್ರು. ಇವತ್ತು ಲಂಡನ್ ನ ಗಾಳಿ ಅದರ ಒಂದು 40 ಪಟ್ಟು ಹೆಚ್ಚು ಕ್ಲೀನರ್ ಆಗಿದೆ. ಆದ್ರೆ ಆ ತಿರುವು ಬರ್ಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಶತಮಾನನೇ ಹಿಡಿತು, ಅಂದ್ರೆ 100 ವರ್ಷ ಬೇಕಾಯ್ತು ಅಂತ. ಗುಡ್ ನ್ಯೂಸ್ ಏನ್ ಗೊತ್ತಾ, ಹೊಸ ಎಕನಾಮಿಕ್ಸ್ ಅಷ್ಟು ಕಾಲ ಕಾಯ್ಬೇಕಾಗಿಲ್ಲ. ಚೈನಾನೇ ನೋಡಿ, ಇದು ಕೋಲ್ ಬಳಸ್ತಿದ್ರು ಕೂಡ 20 ವರ್ಷಗಳಿಗಿಂತ ಕಡಿಮೆ ಸಮಯದಲ್ಲಿ ತನ್ನ ಒಂದು ಸಲ್ಫರ್ ಡೈಆಕ್ಸೈಡ್ ಎಮಿಷನ್ಸ್ ನ 75% ಕಡಿಮೆ ಮಾಡ್ತು. ಅದು ವಾತಾವರಣ ಸೇರೋದಕ್ಕೆ ಮುಂಚೆನೆ ಹಾನಿಕಾರಕ ಅನಿಲಗಳನ್ನ ಹಿಡಿದಿಡೋ ಒಂದು ಪೊಲ್ಯೂಷನ್ ಕಂಟ್ರೋಲ್ ಟೆಕ್ನಾಲಜೀಸ್ ಗಳನ್ನ ಬಳಸ್ಕೊಂಡು ಇದನ್ನ ಮಾಡೋದು. US ಇನ್ನೊಂದು ಸಕ್ಸಸ್ ಸ್ಟೋರಿಯನ್ನ ಕೊಡುತ್ತೆ. 1990ರಲ್ಲಿ ನೀವು ನೋಡಿದಾಗ ಅದು ಒಂದು ಪವರ್ ಪ್ಲಾಂಟ್ ಎಮಿಷನ್ಸ್ ನ ರೆಗ್ಯುಲೇಟ್ ಮಾಡೋದಕ್ಕೆ ಕ್ಯಾಪ್ ಅಂಡ್ ಟ್ರೇಡ್ ಸಿಸ್ಟಮ್ಸ್ ನ ಲಾಂಚ್ ಮಾಡ್ತು. ಒಂದು ನಿರ್ದಿಷ್ಟ ಲಿಮಿಟ್ ಗಿಂತ ಹೆಚ್ಚು ಪೊಲ್ಯೂಟ್ ಮಾಡೋ ಪ್ಲಾಂಟ್ಸ್ ಗಳು ಅಂತ ದೊಡ್ಡ ದಂಡವನ್ನೇ ಕಟ್ಟಬೇಕಾಯ್ತು. ಇದು ಕಂಪನಿಗಳನ್ನ ಏನ್ ಮಾಡುತ್ತೆ, ಕ್ಲೀನರ್ ಟೆಕ್ ಅಡಾಪ್ಟ್ ಮಾಡೋ ಹಾಗೆ ಫೋರ್ಸ್ ಮಾಡ್ತು. ಮತ್ತೆ ಸಲ್ಫರ್ ಡೈಆಕ್ಸೈಡ್ ಲೆವೆಲ್ಸ್ ಗಳನ್ನ ನೀವು ನೋಡಿದಾಗ 2 ದಶಕಗಳಿಗೆ 80% ನಷ್ಟು ಬಿದೋಗಿದೆ. ಟ್ರಾನ್ಸ್ಪೋರ್ಟ್ ತರದ ವಲಯಗಳನ್ನ ನೀವು ನೋಡಿದಾಗ ಕತೆ ತುಂಬಾ ಸಕ್ಸಸ್ಫುಲ್ ಆಗಿದೆ. ಯುಕೆಯಲ್ಲಿ ನೈಟ್ರೋಜನ್ ಆಕ್ಸೈಡ್ ಎಮಿಷನ್ಸ್ ಈಗ 1950ರಲ್ಲಿ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗಿದೆ. ಜನ ಇವತ್ತು 3 ಪಟ್ಟು ಹೆಚ್ಚು ಡ್ರೈವ್ ಮಾಡಿದ್ರೂ ಸಹ ಇದು ಬೆಟರ್ ಇಂಜಿನ್ ಡಿಸೈನ್ಸ್ ನ ತೋರಿಸುತ್ತೆ. ಮತ್ತೆ ಸ್ಟ್ರಿಕ್ಟರ್ ರೂಲ್ಸ್ ಕೂಡ ಇದೆ, ಅಂದ್ರೆ ಈ ಒಂದು ಕ್ಯಾಟಲಿಟಿಕ್ ಕನ್ವರ್ಟ್ಸ್ ಮೂಲಕ ಸಾಧಿಸಲಾಯಿತು ಅಂತ. ಲೇಟ್ 1990s ಅಲ್ಲಿ ನೀವು ನೋಡಿದಾಗ ಪ್ರತಿ ಮೈಲ್ಗೆ ಪೊಲ್ಯೂಷನ್ 85% ನಷ್ಟು ಬಿದೋಗಿದೆ. ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಈ ಒಂದು ಟೇಲ್ ಪೈಪ್ ಅಲ್ಲಿ ನೀವು ನೋಡಿದ್ರಿ ಅಂದ್ರೂ ಕೂಡ ಪೊಲ್ಯೂಷನ್ಸ್ ಪೂರ್ತಿಯಾಗಿ ಎಲಿಮಿನೇಟ್ ಮಾಡ್ತಿದೆ ಅಂತ. ಈ ತರದ ಅಂದ್ರೆ ರವಾಂಡ ತರದ ದೇಶಗಳು ಅರ್ಬನ್ ಏರ್ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ನಗರಗಳಲ್ಲಿ ಎಲೆಕ್ಟ್ರಿಕ್ 2 ವೀಲರ್ಸ್ ನ ಕಡ್ಡಾಯವಾಗಿ ಕೂಡ ಮಾಡ್ಲೇಬೇಕು ಅಂತ ಹೇಳಿರೋದು. ಇನ್ನು ಚೈನಾ ಒಂದು ಕಾಲದಲ್ಲಿ ಪ್ರಪಂಚದ ವರ್ಸ್ಟ್ ಪೊಲ್ಯೂಟರ್ ಆಗಿತ್ತು. ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತೆ ಸೋಲಾರ್ ಎನರ್ಜಿ ಕಡೆಗಿನ ಒಂದು ಗ್ಲೋಬಲ್ ಶಿಫ್ಟ್ ಏನಿದೆ ಅಲ್ವಾ, ಅದನ್ನ ಲೀಡ್ ಮಾಡ್ತಾ ಬರ್ತಿದೆ. ಟು ಬಿ ಹಾನೆಸ್ಟ್, ಚೈನಾ ಈಗ ಮುಂದಿನ 4 ದೇಶಗಳು ಸೇರ್ಕೊಂಡು ಪ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚು ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಅದರ 26% ಪವರ್ ನ ನೀವು ನೋಡಿದಾಗ ವಿಂಡ್ ಅಂಡ್ ಸೋಲಾರ್ ಇಂದಾನೆ ಬರೋದು. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ನಂಬೋ ಪ್ರಕಾರ ಸೋಲಾರ್ ಈ ದಶಕದೊಳಗೆ ಪ್ರಪಂಚದ ಲಾರ್ಜೆಸ್ಟ್ ಪವರ್ ಸೋರ್ಸ್ ಆಗ್ಬೋದು. ಇದೆಲ್ಲವೂ ಕೂಡ ನಮ್ಮನ್ನ ಭಾರತದ ಹತ್ರ ಕರ್ಕೊಂಡ್ ಬರುತ್ತೆ. ನೆಕ್ಸ್ಟ್ ಮೇಜರ್ ಟೆಸ್ಟ್ ಕೇಸ್ ಅಂತ. ಸದ್ಯಕ್ಕೆ ಭಾರತ ಪೊಲ್ಯೂಷನ್ ಕರ್ವ್ ನ ಒಂದು ನಿರ್ಣಾಯಕ ಹಂತದಲ್ಲಿದೆ. ಇಲ್ಲಿ ಎಮಿಷನ್ಸ್ ಇನ್ನೂ ಹೆಚ್ಚಾಗ್ತಿದೆ. ಆದ್ರೆ ದೇಶದ ಹತ್ರ ನೋಡಿದಾಗ ದಾರಿಯನ್ನ ಬದಲಾಯಿಸೋದಕ್ಕೆ ಬೇಕಾದ ನಾಲೆಜ್, ಟೆಕ್ನಾಲಜಿ ಮತ್ತೆ ಟೂಲ್ಸ್ ಗಳು ಕೂಡ ಇದೆ. ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ PM 2.5 ಅಸುರಕ್ಷಿತ ಅಂದ್ರೆ ಮಟ್ಟಗಳಿಗೆ ಎಕ್ಸ್ಪೋಸ್ಡ್ ಆಗಿದ್ದಾರೆ ಅಂತ. ಇದು ಅತಿ ಹೆಚ್ಚು ಹಾನಿಕಾರಕ ಪರ್ಟಿಕ್ಯುಲರಿಟ್ ಅಂದ್ರೆ ಪೊಲ್ಯೂಷನ್ ಅಂತ. ಡೆಲ್ಲಿ ತರದ ನಗರಗಳಲ್ಲಿ ನೀವು ನೋಡಿದಾಗ ಮಾಲಿನ್ಯ ಹೆಚ್ಚಾಗಿ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಲೆವೆಲ್ ಅನ್ನ ತಲುಪಿದೆ. ಅಂದ್ರೆ ಕೆಲವು ದಿನಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 450 ದಾಟಿದೆ ಅಂತ. ಇದರಿಂದ ಹೆಲ್ತ್ ವಾರ್ನಿಂಗ್ ಏನಿದೆ ಗೊತ್ತಾ, ಅದು ಜಾಸ್ತಿ ಆಗ್ಬೋದು. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮ್ಯಾಂಡೇಟ್ಸ್ ಮಾಡ್ಲೇಬೇಕು ಅಂತಾನು ಕೂಡ ಜಾರಿಗೆ ತಗೊಬಂದ್ಕೊಟ್ಟಿರೋದು. ಇದರ ಕಾಸ್ಟ್ ದೊಡ್ಡದಾಗಿದೆ. 2019ರಲ್ಲಿ ವಾಯು ಮಾಲಿನ್ಯ ನೋಡಿದಾಗ ಭಾರತದಲ್ಲಿ 1.67 ಮಿಲಿಯನ್ ಸಾವುಗಳಿಗೆ ಕಾರಣ ಆಯಿತು. ಅದು ಎಲ್ಲಾ ಸಾವುಗಳ ಸುಮಾರು 18%. ಎಕನಾಮಿಕ್ ಕಾಸ್ಟ್ ಕೂಡ ಸುಮಾರು $36.8 ಬಿಲಿಯನ್ ಗೆ ತಗೊಬಂದ್ಕೊಟ್ಟಿದ್ದು. ಇದು GDPಯ 1.36% ಅಂತ. ಒಂದ್ ವೇಳೆ ಏರ್ ಕ್ವಾಲಿಟಿ ಸೇಫ್ ಸ್ಟ್ಯಾಂಡರ್ಡ್ಸ್ ತಲುಪಿದ್ರೆ ಆ ವರ್ಷ ಭಾರತದ ಆರ್ಥಿಕತೆ ಎಕನಾಮಿ ನೀವು ನೋಡಿದಾಗ $95 ಬಿಲಿಯನ್ ನಷ್ಟು ದೊಡ್ಡದಾಗಿರ್ತಿತ್ತು. ಒಂದು ದೊಡ್ಡ ಕೈಗಾರಿಕಾ ರಾಜ್ಯದ ಪೂರ್ತಿ ಅಂದ್ರೆ ಆನ್ಯುಯಲ್ ಔಟ್ಪುಟ್ ಅಳಿಸ್ತಾಗ್ದ ಇದರ ಒಂದು ವರ್ಷದಿಂದ ವರ್ಷಕ್ಕೆ ನಡೀತಾನೆ ಬರ್ತಾ ಇದೆ.
ಇನ್ನು ಹೆಚ್ಚು ಟೆನ್ಷನ್ ಕೊಡೋ ವಿಷಯ ಏನ್ ಗೊತ್ತಾ? ಭಾರತದಲ್ಲಿ ಮಾಲಿನ್ಯ ಇನ್ನೂ ಹೆಚ್ಚಾಗ್ತಲೇ ಇದೆ. ಚೈನಾ 2006ರಲ್ಲಿ ನಾವು ನೋಡಿದಾಗ ಪೀಕ್ ಅನ್ನ ತಲುಪಿ ಎಮಿಷನ್ಸ್ ನ ಕಡಿಮೆ ಮಾಡಿದ್ರೆ ಭಾರತದ ಗ್ಲೋಬಲ್ ಪರ್ಟಿಕ್ಯುಲರ್ ರೇಟ್ ಪೊಲ್ಯೂಷನ್ಸ್ ನಲ್ಲಿ ಪಾಲೇನಿದೆ ಹೆಚ್ಚಾಗ್ತಾನೆ ಇದೆ ಅಂತ. 2013ರಿಂದ 2021ರ ನಡುವೆ ಪ್ರಪಂಚದ ವಾಯು ಮಾಲಿನ್ಯ ಹೆಚ್ಚಳದಲ್ಲಿ ನೀವು ನೋಡಿದಾಗ ಭಾರತ ಸುಮಾರು 60% ಭಾಗಿಯಾಯಿತು. ಆದರೂ ಕೂಡ ಭಾರತದ ಕೇವಲ 8% ಕೋಲ್ ಪ್ಲಾಂಟ್ಸ್ ಗಳಲ್ಲಿ ಮಾತ್ರ ಸಲ್ಫರ್ ಎಮಿಷನ್ಸ್ ಕಡಿಮೆ ಮಾಡೋದಕ್ಕೆ ಬೇಕಾದ ಟೆಕ್ನಾಲಜೀಸ್ ಗಳಿದೆ. ಅವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಈ ಸಿಸ್ಟಮ್ಸ್ ಗಳಿಂದ ಇನ್ಸ್ಟಾಲ್ ಮಾಡೋ ಒಂದು ಪ್ಲಾನ್ಸ್ ಅನ್ನ ಹೊಂದ್ಕೊಂಡಿದೆ. ಆದ್ರೆ ಪ್ರೋಗ್ರೆಸ್ ನಿಧಾನವಾಗ್ತಿದೆ ಅಂತ, ಪ್ರಾಜೆಕ್ಟ್ಸ್ ಗಳು ಕೂಡ ಡಿಲೇ ಆಗ್ತಿದೆ, ಮತ್ತೆ ವೆಚ್ಚಗಳನ್ನ ನಾವು ನೋಡಿದಾಗ ಕಡಿಮೆ ಬಡ್ಜೆಟ್ ಅನ್ನ ಮೀರುತ್ತೆ. ಹಾಗಂತ ಎಲ್ಲೋ ಒಂದ್ ಕಡೆ ಸೈನ್ಸ್ ಆಫ್ ಹೋಪ್ ಇದೆ ನೋಡಿ. ಭಾರತ ಪ್ರಪಂಚದ ಟಾಪ್ 5 ಸೋಲಾರ್ ಎನರ್ಜಿ ಪ್ರೊಡ್ಯೂಸರ್ಸ್ ಗಳಲ್ಲಿ ಒಂದಲ್ವಾ. 2018 ಮತ್ತೆ 23ರ ನಡುವೆ ದೇಶಗಳಲ್ಲಿ ನೀವು ನೋಡಿದಾಗ ಸೋಲಾರ್ ಕೆಪಾಸಿಟಿ 3 ಪಟ್ಟು ಹೆಚ್ಚಾಗಿದೆ. ಗವರ್ಮೆಂಟ್ ಕೂಡ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಮಾಡೋದಕ್ಕೆ 24,000 ಕ್ರೋರ್ಸ್ಗಿಂತ ಹೆಚ್ಚು ಕಮಿಟ್ ಆಗಿದೆ. ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಈ ಒಂದು ಪೊಲ್ಯೂಷನ್ ಕರ್ವ್ ನ ಅತಿ ಕೆಟ್ಟ ಹಂತವನ್ನ ದಾಟ್ಕೊಂಡು ನಾವು ಮುಂದೆ ಹೋಗೋದಕ್ಕೆ ಸಹಾಯ ಮಾಡಬಹುದು. ಆದ್ರೆ ಈ ಒಂದು ಲೀಪ್ ತಾನಾಗಿಯೇ ಆಗೋದಿಲ್ಲ. ಸ್ವಚ್ಛ ಗಾಳಿ ಬದಲಾಗಿ ನಾವು ನೋಡಿದಾಗ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್, ಎಕ್ಸಿಕ್ಯೂಷನ್ಸ್ ಮೇಲೆ ಇದೆಲ್ಲನೂ ಕೂಡ ಮುಂದೆ ಬರಬೇಕು. ಎನ್ವೈರನ್ಮೆಂಟಲ್ ಈ ಒಂದು ಕುಸ್ನೆಟ್ಸ್ ನ ಕರ್ವ್ ಏನು ಕೂಡ ಗ್ಯಾರಂಟಿ ಕೊಡಲ್ಲ. ಅದು ಕೇವಲ ತಾನು ಕಂಡಿರೋ ಒಂದು ಪ್ಯಾಟರ್ನ್ ಮಾತ್ರ. ಕೆಲವು ದೇಶಗಳು ಬೇಗನೆ ಅದರಿಂದ ಪಾರಾಗುತ್ತೆ, ಹಾಗೇನೆ ಹೈ ಪೊಲ್ಯೂಷನ್ ಕೂಡ ಕೊಡುತ್ತೆ, ಮತ್ತೆ ವೀಕ್ ಸಿಸ್ಟಮ್ ನೊಂದಿಗೆ ಸಿಕ್ಕಾಕೊಳ್ಳುತ್ತೆ. ವ್ಯತ್ಯಾಸ ಯಾವ ರೀತಿ ಇರುತ್ತೆ, ನಮ್ಮ ಭಾರತ ಇದನ್ನೆಲ್ಲ ದಾಟ್ಕೊಂಡು ಮುಂದೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಬಿಡೋಣ. ನಂಬರ್ 1, ರಿಲಯನ್ಸ್ ನ ರಿಟೇಲ್ ನ ನೀವು ನೋಡಿದಾಗ Q4 ಸ್ಟ್ರಾಂಗ್ ಫೆಸ್ಟಿವ್ ಡ್ರಿವನ್ ಮೂಮೆಂಟ್ಸ್ ಏನಿದೆ ಅಲ್ವಾ, ಇದು ಇತ್ತೀಚಿನ ನಡೆ ಶಾರ್ಟ್ ಟರ್ಮ್ ಡಿಮ್ಯಾಂಡ್ ಬಗ್ಗೆ ಅಲ್ಲ. ಇದೊಂದು ಭಾರತದ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮಾರ್ಕೆಟ್ ನ ಡಾಮಿನೇಟ್ ಮಾಡೋಕೆ ಇಟ್ಟಿರೋ 75,000 ಕ್ರೋರ್ಸ್ ನ ಲಾಂಗ್ ಟರ್ಮ್ ಬೆಟ್. ಇನ್ನು ರಿಲಯನ್ಸ್ ಲೆಗೆಸಿ ಹೋಮ್ ಅಪ್ಲಯನ್ಸ್ ಬ್ರ್ಯಾಂಡ್ ನ ನೀವು ನೋಡಿದಾಗ, ಅಂದ್ರೆ ಕೆಲಿವಿಂಟರ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಅಕ್ವೈರ್ ಮಾಡ್ಕೊಂಡಿದೆ. ಫಾಸ್ಟ್ ಗ್ರೋಯಿಂಗ್ ಪ್ರೀಮಿಯಂ ಅಪ್ಲಯನ್ಸ್ ಸೆಗ್ಮೆಂಟ್ ನಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ನ ಎಕ್ಸ್ಪ್ಯಾಂಡ್ ಮಾಡೋ ಸ್ಟ್ರಾಟಜಿಕ್ ಪುಷ್ ಕೂಡ ಇದಾಗಿದೆ. 19,000ಕ್ಕೂ ಹೆಚ್ಚು ಸ್ಟೋರ್ಸ್ ಮತ್ತೆ ಡೀಪ್ ಮರ್ಚೆಂಟ್ ನೆಟ್ವರ್ಕ್ ನೊಂದಿಗೆ ರಿಲಯನ್ಸ್ ಗೆ ಈಗ ರೀಚ್ ಸಿಕ್ಕಿದೆ. ಇದು ಕೆಲಿವೆಂಟರ್ಸ್ ನೊಂದಿಗೆ ನೋಡಿದಾಗ ಅದು ಬ್ರಾಂಡ್ ಈಕ್ವಿಟಿಯನ್ನು ಕೂಡ ಸೇರಿಸುತ್ತೆ. ಎರಡನೇದು, ಫಾಕ್ಸ್ಕಾನ್ ಚೈನಾದ ಟ್ರಬಲ್ಸ್ ಬಗ್ಗೆ ನಾವು ಹಿಂದೆ ಆಲ್ರೆಡಿ ನೋಡಿದೀವಿ. ಪುಲ್ಡ್ ಇಂಜಿನಿಯರ್ಸ್ ಇಂದ ಹಿಡ್ಕೊಂಡು ಬ್ಲಾಕ್ಡ್ ಎಕ್ವಿಪ್ಮೆಂಟ್ಸ್ ತನಕ ಈಗ ಇಂಡಸ್ಟ್ರಿ ತಾನೇ ಎಚ್ಚರಿಕೆಯ ಒಂದು ಅಲಾರಾಮ್ ಅನ್ನ ಬಾರಿಸ್ತಾ ಇದೆ. ಆಪಲ್, ಟಾಟಾ ಎಲೆಕ್ಟ್ರಾನಿಕ್ಸ್ ಮತ್ತೆ ಡೆಕ್ಸ್ಕಾನ್ ತರದ ಒಂದು ಜಾಯಿಂಟ್ಸ್ ನ ಪ್ರತಿನಿಧಿಸೋ ಇಂಡಿಯನ್ ಸೆಲ್ಯುಲರ್ ಅಂಡ್ ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ ಗವರ್ಮೆಂಟ್ ಗೆ ಪತ್ರವನ್ನ ಬರೆದಿದ್ದು, ಭಾರತದ $32 ಬಿಲಿಯನ್ ಅಂದ್ರೆ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ ನ ಟಾರ್ಗೆಟ್ ಮಾಡೋದು ಈಗ ಅಪಾಯದಲ್ಲಿದೆ ಅಂತ. ಅದನ್ನ ಫ್ಲಾಗ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ. ಇನ್ಫಾರ್ಮಲ್ ಚೈನೀಸ್ ಬ್ರಾಂಡ್ಸ್ ನಾವು ನೋಡಿದಾಗ ಅದರ ರಿಸ್ಟ್ರಿಕ್ಷನ್ಸ್ ಇದರಲ್ಲಿ ತೋರಿಸೋದು. ಕೀ ಕ್ಯಾಪಿಟಲ್ ಎಕ್ವಿಪ್ಮೆಂಟ್ ನ ಅಂದ್ರೆ ಚೈನೀಸ್ ಪೋರ್ಟ್ ಗಳಲ್ಲಿ ಅಂದ್ರೆ ಇಂಡೆಫಿನೆಟ್ಲಿ ತಡಿಬೇಕು ಅನ್ನೋದು ಇಲ್ಲಿ ತೋರಿಸುತ್ತೆ. ಇನ್ನು ಫೈನಲ್ ಅಸೆಂಬ್ಲಿ ಸೆಟಪ್ಸ್ ಗೆ ನಾವು ನೋಡಿದಾಗ ಕ್ರಿಟಿಕಲ್ ಆದ ಒಂದು ಸ್ಕಿಲ್ಡ್ ಚೈನೀಸ್ ವರ್ಕರ್ಸ್ ಪ್ರಯಾಣಿಸಿದಂತೆ ಬ್ಲಾಕ್ ಮಾಡಲಾಗ್ತಿರೋದು ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಇನ್ನು ಹಲವು ಚೈನೀಸ್ ಸಪ್ಲೈಯರ್ಸ್ ಒಂದು ಇಂಡಿಯಾ ಎಕ್ಸ್ಪಾನ್ಷನ್ ಪ್ಲಾನ್ ನೀವು ನೋಡಿದಾಗ ಪೂರ್ತಿಯಾಗಿ ಕ್ಯಾನ್ಸಲ್ ಕೂಡ ಮಾಡ್ಬಿಟ್ಟಿದ್ದಾರೆ ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ. ಕೊನೆಯ ಟಿಡ್ಬಿಟ್, ಕಳೆದ ಕೆಲವು ತಿಂಗಳುಗಳಿಂದ ನಾವು ನೋಡ್ತಾ ಬರ್ತಾ ಇರೋ ಒಂದು ಸ್ಟೀಲ್ ಸಾಗಾಗೆ ಮತ್ತಷ್ಟು ಸೇರ್ಪಡೆಯಾಗಿದೆ ಅಂತ ಗೊತ್ತಾಗುತ್ತೆ. ಭಾರತದ ಒಂದು ಐರನ್ ಓರ್ ಇಂಪೋರ್ಟ್ಸ್ 2025ರಲ್ಲಿ 8ರಿಂದ 10 ಮಿಲಿಯನ್ ಮೆಟ್ರಿಕ್ ಟನ್ಸ್ ಗೆ ಏರುವಂತಹ ನಿರೀಕ್ಷೆ ಕೂಡ ಇದೆ. ಕಳೆದ ವರ್ಷ ಇದು 6 ಮಿಲಿಯನ್ ಟನ್ಸ್ ಇತ್ತು. ಅಂದ್ರೆ JSW ಸ್ಟೀಲ್ಸ್ ನಿಂದ ಹೆಚ್ಚಿನ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇದಕ್ಕೆ ಕಾರಣ ಅಂತ ಗೊತ್ತಾಗೋದು. ಸದ್ಯಕ್ಕೆ ಪ್ರತಿ ಟನ್ಸ್ ಗೆ $90ಗಿಂತ ಕಡಿಮೆ ಇರೋ ಒಂದು ಫಾಲಿಂಗ್ ಗ್ಲೋಬಲ್ ಪ್ರೈಸಸ್ ನ ನೀವು ನೋಡಿದಾಗ ದೇಶದ ಅತಿ ದೊಡ್ಡ ಸ್ಟೀಲ್ ಮೇಕರ್ಸ್ ಗೆ ಒಂದು ಓವರ್ಸೀಸ್ ಪರ್ಚೇಸ್ ನ ಹೆಚ್ಚು ಅಟ್ರಾಕ್ಟಿವ್ ಮಾಡ್ತಿದೆ ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.